ಎಲ್ರಿಗೂ ನಮಸ್ಕಾರ. ಇವತ್ತಿನ ಅಷ್ಟಾವಕ್ರ ಗೀತೆಯ ಜ್ಞಾನ ಚರ್ಚೆಗೆ ಸ್ವಾಗತ ಸುಸ್ವಾಗತ. ಓಂ ನಮಃ ಶಿವಾಯ. ಇವತ್ತಿನ ಅಷ್ಟಾವಕ್ರ ಗೀತೆಯ ಒಂದು ಹೆಡಿಂಗ್ ಬಂದು ಆ, ಲಯ ಲಯಂ ವ್ರಜ ಡಿಸಾಲ್ವಿಂಗ್ ದ ಡೂವರ್ ಅಂತ. ಲಯಂ ವ್ರಜ ಅಂತ ಲಯವಾಗುವುದು ಒಂದು ಇವತ್ತಿನ. ಸೊ ಇವತ್ತು ಏನು ಹೇಳ್ತಾರೆ ಅಂದ್ರೆ, ನನ್ನ ಬಗ್ಗೆ ನಾನು ತುಂಬಾ ಏನೇನೋ ಕಲ್ಪನೆಗಳನ್ನ ಇಟ್ಕೊಂಡಿದ್ದೆ. ನಾನು ನನ್ನನ್ನು ಏನೋ ಅನ್ಕೊಂಡಿದ್ದೆ, ನಾನು ಇದು ಅಂತ ಅನ್ಕೊಂಡಿದ್ದೆ. ನನ್ನ ಬುದ್ಧಿಯಿಂದ ನಾನು ಗುರುತಿಸ್ಕೊಂಡಿದ್ದೆ, ನಾನು ಮಾಡುವಂತ ಕೆಲಸದಿಂದ ಗುರುತಿಸ್ಕೊಂಡಿದ್ದೆ, ನನ್ನ ಪದವಿಯಿಂದ ನಾನು ಗುರುತಿಸ್ಕೊಂಡಿದ್ದೆ. ಬಟ್ ಈಗ ಗೊತ್ತಾಗ್ತಾ ಇದೆ ನಾನೇನು ಅಲ್ಲ ಅಂತ. ಎಷ್ಟೋ ವರ್ಷಗಳಿಂದ ನನ್ನನ್ನು ನಾನು ಏನೋ ಅಂತ ಅನ್ಕೊಂಡಿದ್ದೆ. ಇಷ್ಟು ವರ್ಷಗಳಿಂದ ನಾನು ಒಂದು ಭ್ರಮೆಯಲ್ಲಿದ್ದೆ. ನಾನೇನು ಅಂತ ಅನ್ಕೊಂಡಿದ್ದೆ ನನ್ನನ್ನ. ಇಲ್ಲೇನು ಕೇಳ್ತಾರೆ, ನಾನು ಯಾರು, ನಾನು ಏನು? ಇವೆಲ್ಲ ನಮಗೆ ಹ್ಯಾಪಿನೆಸ್ ಪ್ರೋಗ್ರಾಮಲ್ಲಿ 4ನೇ ದಿವಸನೋ 5ನೇ ದಿವಸನೋ ಈ ಪ್ರಶ್ನೆಗಳು ಬರುತ್ತೆ. ಏನೋ ನಾನು ಯಾರು, ನಾನು ಏನು ಅಂತ. ನಾವು ಏನು ಅಂತ ಅನ್ಕೊಂಡಿದ್ವಿ. ಇದೆಷ್ಟು ದಿವಸ? ಏನೋ 40 ವರ್ಷ, 50 ವರ್ಷ, 60 ವರ್ಷ ಭೂಮಿ ಮೇಲೆ ಇರ್ತೀವಿ. ಮತ್ತೆ ಇನ್ನೊಂದು 20-30 ವರ್ಷ ಇರ್ಬೋದು ಭೂಮಿ ಮೇಲೆ. ಆಮೇಲೆ ಏನಾಗತ್ತೆ? ನಾವು ಈ ಶರೀರ ಬಿಟ್ಟು ಹೋಗ್ಬೇಕಾಗತ್ತೆ. ಆದರೆ ಈ ಸೃಷ್ಟಿ ಎಷ್ಟೋ ಲಕ್ಷಾಂತರ ವರ್ಷಗಳಿಂದ ಈ ಸೃಷ್ಟಿ ಇದೆ. ಮುಂದೆ ಬರುವಂತ ಕಾಲದಲ್ಲಿ ಲಕ್ಷಾಂತರ ವರ್ಷಗಳಲ್ಲಿ ಈ ಸೃಷ್ಟಿ ಇರುತ್ತೆ. ಓಕೆ, ಇಷ್ಟು ಲಕ್ಷಾಂತರ ವರ್ಷಗಳಲ್ಲಿ ನಮ್ಮ ಇರುವಿಕೆ ಎಷ್ಟು ಮಾತ್ರಪ್ಪ? ನಮ್ಮ ಪ್ರಮಾಣ 50-60 ವರ್ಷ ಅಷ್ಟೇ. ಅದನ್ನು ಯಾವ ರೀತಿ ನಾವು ನೋಡೋದು? ಓಕೆ, ಒಂದು ಸಣ್ಣ ಕಾಳಿನಷ್ಟು, ಒಂದು ರಾಗಿ ಕಾಳಿನಷ್ಟು ಕೂಡ ಇಲ್ಲ, ಒಂದು ನೀರಿನ ಹನಿಯಷ್ಟು ಕೂಡ ಇಲ್ಲ. ಈ ಸೃಷ್ಟಿಯ ವಿಶಾಲವಾದ ಸೃಷ್ಟಿಯ ಹಿನ್ನೆಲೆಯಲ್ಲಿ ನಮ್ಮ ಒಂದು ಇರುವಿಕೆಯನ್ನು ನಾವು ಗಮನಿಸ್ಕೊಂಡ್ರೆ, ನೋಡಿ, ಇಲ್ಲಿ ಎಷ್ಟೋ ಬೇರೆ 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 ಏನೋ ಗ್ಯಾಲಾಕ್ಸೀಸ್ ಅಂತಾರೆ, ಆಕಾಶಗಂಗೆಗಳು ಅಂತಾರೆ, ಅವೆಲ್ಲ ಇದೆ. ಎಷ್ಟೋ ಸೌರ ಇದು ವ್ಯೂಹಗಳಿದೆ ಅಂತ ಹೇಳ್ತಾರೆ. ಲೆಕ್ಕವಿಲ್ಲದಷ್ಟು ಗ್ರಹಗಳಿದೆ, ಸಾವಿರಾರು ನಕ್ಷತ್ರಗಳಿದೆ ಇಲ್ಲಿ. ಸೊ ಇದರಲ್ಲಿ ನಮ್ಮ ಇರುವಿಕೆ ಎಷ್ಟು ಮಾತ್ರ? ಏನು, ನಮ್ಮ ಈ ಒಂದು ಆಕಾಶ ಗಂಗೆಯಲ್ಲಿ, ಮಿಲ್ಕಿ ವೇ ಅಂತ ಕರೀತಾರಲ್ಲ, ಇದರಲ್ಲಿ ನಮ್ಮ ಸೌರವ್ಯೂಹ ಇದೆಯಲ್ಲ, ಒಂದು ಸಾಸಿವೆ ಕಾಳಿನಷ್ಟು ಅಂತ ಹೇಳ್ತಾರೆ. ಸೌರವ್ಯೂಹನೇ ಸಾಸಿವೆ ಕಾಳಿನಷ್ಟಾದ್ರೆ ಆ ಸೌರವ್ಯೂಹದ ಒಳಗೆ 9 ಗ್ರಹಗಳ ಪರಿಸ್ಥಿತಿ ಲೆಕ್ಕ ಹಾಕೊಳ್ಳಿ. ಕೇಳಿಸ್ಕೊತಾ ಇದ್ದೀರಾ? ಈ 9 ಗ್ರಹಗಳಲ್ಲಿ ಭೂಮಿಯ ಅಸ್ತಿತ್ವ ಎಷ್ಟು ಮಾತ್ರ? ಆ ಭೂಮಿಯ ಒಳಗೆ ನಮ್ಮೂರು ಯಾವುದೋ ಕೋಲಾರ ಜಿಲ್ಲೆಯಲ್ಲಿ ಒಂದು ಹಳ್ಳಿ, ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹಳ್ಳಿ, ಅಥವಾ ಯಾವುದೋ ಬೀದರ್ ಜಿಲ್ಲೆ ಹತ್ರ ಒಂದು ಊರು, ಅಥವಾ ಮೈಸೂರು. ಆ ಊರಿನ ಅಸ್ತಿತ್ವ ಇನ್ನೆಷ್ಟು ಮಾತ್ರ? ಅರ್ಥ ಆಗ್ತಾ ಇದೆಯಲ್ಲ? ಅದ್ರ ಬಗ್ಗೆ ನಾವು ಏನು ಅಲ್ಲ. ನಮ್ಮ ಸೌರವ್ಯೂಹನೇ ಒಂದು ಸಾಸಿವೆ ಕಾಳು ಅಂದ್ರೆ ನಮ್ಮ ಊರಿನ ಪರಿಸ್ಥಿತಿ ಲೆಕ್ಕ ಹಾಕೊಳ್ಳಿ. ಒಂದು ಸೊಳ್ಳೆಯಷ್ಟು ಕೂಡ ಇಲ್ಲ ಅಂತೆ. ನಮ್ಮ ಇರುವಿಕೆ ಒಂದು ಸೊಳ್ಳೆ ರೀತಿಯಲ್ಲಿ. ಸೊಳ್ಳೆ ಕೂಡ ಏನ್ ಮಾಡುತ್ತೆ, ಇಲ್ಲಿ ಬಂದು ನಮ್ಮನ್ನು ಕಚ್ಚಿಬಿಟ್ಟು ನಮ್ಗೆ ಹೇಳುತ್ತೆ ನಾನು ಇದ್ದೀನಿ ಅಂತ. ತನ್ನ ಇರುವಿಕೆಯನ್ನ ಅದು ಪಾಪ ತೋರಿಸ್ಬಿಟ್ಟು ಹೋಗತ್ತೆ. ಕಚ್ಚಿದ ಮೇಲೆ ಒಂದು ಬೊಬ್ಬೆ ಎದ್ದು ಹೇಳುತ್ತೆ. ಅದೊಂದು ದಿವಸನೋ ಅರ್ಧ ದಿವಸನೋ ಇರುತ್ತೆ ಅದು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ಸೃಷ್ಟಿಯಲ್ಲಿ ನಮ್ಮ ಇರುವಿಕೆ ಎಷ್ಟು ಮಾತ್ರ? ಇದ್ರ ಮಧ್ಯದಲ್ಲಿ ನನ್ನ ಅಹಂಕಾರ, ನನಗೆ ಯಾರೋ ರೆಸ್ಪೆಕ್ಟ್ ಕೊಟ್ಟಿಲ್ಲ, ನಾನು ಹಾಗೆ ನಾನು ಹೀಗೆ ಅಂತ ನಮ್ಮ ಬಗ್ಗೆ ನಾವು ಮಾತಾಡ್ತೀವಲ್ಲ, ಇದಕ್ಕೇನು ಬೆಲೆ ಇಲ್ಲಿ? ಒಂದ್ಸರಿ ಈ ವಿಶಾಲವಾದ ಸೃಷ್ಟಿಯ ಹಿನ್ನೆಲೆಯಲ್ಲಿ, ಏನೋ ಈ ಆಕಾಶ ತತ್ವದಲ್ಲಿ, ಈ ಸಮಯದಲ್ಲಿ ನಮ್ಮ ಒಂದು ಇರುವಿಕೆ ನೋಡ್ಕೊಂಡ್ರೆ ನಾವು ಏನೇನೂ ಇಲ್ಲ. ಅದೇ ಹೇಳ್ತಾ ಇದ್ದಾರೆ. ನಮ್ಮ ಇರುವಿಕೆಗೆ ಏನು ಬೆಲೆನೇ ಇಲ್ಲ. ಯಾರಿಗೆ ಗೊತ್ತಪ್ಪ? ನಾವು 100 ಜನ ಗೊತ್ತಾ? ಹೋದ್ರೋಗ್ಲು 200 ಜನಕ್ಕೆ ಗೊತ್ತಾ? ನೀವು ತುಂಬಾ ಪಾಪ್ಯುಲರ್ ಫಿಗರ್ ಅಂತ ಅನ್ಕೊಂಡ್ರು 1000 ಜನಕ್ಕೆ ಗೊತ್ತಾ? ಈ ಬೆಂಗಳೂರಲ್ಲಿ ತುಂಬಾ ಫೇಮಸ್ ಆಗಿರೋರು ನೀವು ಮೈಸೂರಲ್ಲಿ ಬಂದು ಕೇಳಿ, ಅವ್ರು ಗೊತ್ತಾ ನಿಮ್ಗೆ ಅಂತ. ಅವರ ಯಾರೇ ನಮ್ಮೂರಲ್ಲಿ ಇರೋರನ್ನೇ ನಾವು ಗಮನಿಸಕ್ ಆಗ್ತಾ ಇಲ್ಲ, ಬೆಂಗಳೂರವ್ರು ನೀವು. ಅಥವಾ ಇನ್ನೊಂದು ಊರಲ್ಲಿ ಹೋಗಿ ಕೇಳಿದ್ರೆ ಗೊತ್ತಿಲ್ಲ. ಇದು ಹೇಗೆ ಅಂದ್ರೆ, ಒಂದು ಸೋಪ್ ಬಬಲ್ ಬರುತ್ತಲ್ಲ, ಗುಳ್ಳೆ, ಆ ರೀತಿ ಇದು ನಮ್ಮ ಒಂದು ಇರುವಿಕೆ. ಎಷ್ಟೊತ್ತಿರುತ್ತಪ್ಪ ಒಂದು ಗುಳ್ಳೆ? ಸ್ವಲ್ಪ ಹೊತ್ತು ಗಾಳಿ ಬಂದ ತಕ್ಷಣ ಗುಳ್ಳೆ ಟಪಕ್ ಅಂತ ಹೊಡೆದೋಗ್ಬಿಡುತ್ತೆ. ಅದೇ ರೀತಿ ಸಮುದ್ರದಲ್ಲಿ ಗುಳ್ಳೆಗಳು ಬರ್ತಾ ಇದೆ, ಬಬಲ್ಸ್ ಅಂತ. ಅದು ಆ ನೀರಿನ ಒಳಗಡೆಯಿಂದ ಒಂದೊಂದೇ ಗುಳ್ಳೆಗಳು ಬರ್ತಾ ಇರುತ್ತೆ. ಗಮನಿಸಿರ್ಬೋದು ನೀವು.
ನಮ್ಗೆ ಇದರಲ್ಲೆಲ್ಲ ತೋರಿಸ್ತಾ ಇರ್ತಾರೆ, ಈ ಟಿವಿಯಲ್ಲಿ ಜಿಯೋಗ್ರಾಫಿಕ್ ಚಾನಲ್ ಅಲ್ಲಿ ಸಮುದ್ರದ ಆಳವನ್ನು ತೋರಿಸ್ತಾ ಇರ್ತಾರಲ್ಲ, ಅದರಲ್ಲಿ ಒಂದೊಂದೇ ಗುಳ್ಳೆಗಳು ಹಿಂಗೆ ಮೇಲಕ್ಕೆ ಬರ್ತಾ ಇರತ್ತೆ. ಅದಕ್ಕೆ ಗುಳ್ಳೆ ಕೂಡ ಅನ್ಕೊಳತ್ತೆ ನಾನು ಕೂಡ ಇದ್ದೀನಿ ಅಂತ. ನಮ್ಮ ಒಂದು ಇರುವಿಕೆ ಅಷ್ಟೇನೆ. ಅದಕ್ಕೆ ದಾಸರು ಹೇಳ್ತಾರೆ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಅಂತ. ತರಂಗ ಫೇನ ಬುದ್ಬುದಾಹ ಅಂತ ಹೇಳಿದಾರಲ್ಲ, ಸಮುದ್ರದ ಮೇಲೆ ಬರುವಂತ ಒಂದು ಗುಳ್ಳೆ ತರ ನಮ್ಮ ಜೀವನ ಅಂತ ಅಷ್ಟಾವಕ್ರ ಮಹರ್ಷಿಗಳು ಹೇಳಿದಾರಲ್ಲ, ಅದನ್ನ ಹರಿದಾಸರು ಆಡ್ಬಿಟ್ಟಿದ್ದಾರೆ ಆಲ್ರೆಡಿ. ಇದಕ್ಕೆ ಒಂದು ಕಥೆ ಹೇಳ್ತಾರೆ ಗುರುಗಳು, ಕೇಳಿಸ್ಕೊತಾ ಇದ್ರೆ ಎಲ್ಲ ರಿಯಲ್ ವಿತ್ ಮೀ. ಇದಕ್ಕೊಂದು ಕಥೆ ಹೇಳ್ತಾರೆ. ಒಂದು ಒಂದು ನೊಣ ಒಂದು ಯಾವಾಗಲೂ ಒಂದು ಆನೆ ಕಾಲ್ ಮೇಲೆ ಕುತ್ಕೊಳ್ಳೋದಂತೆ ಬಂದು. ಏನೋ ಒಂದ್ ದಿವಸ ಆ ನೊಣ ಹೇಳ್ತು, ಈ ಆನೆ ನನ್ನ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊತಾ ಇಲ್ಲ, ನನಗೆ ಅಷ್ಟು ಅಟೆನ್ಷನ್ ಕೊಡ್ತಾ ಇಲ್ಲ, ನಾನು ಇದನ್ನ ಬಿಟ್ಟು ಹೊರಟಾಗ್ತೀನಿ ಅಂತ ಒಂದು ಡಿಸಿಷನ್ ತಗೊಂಡ್ಬಿಡ್ತು. ನನ್ನ ಬಗ್ಗೆ ಏನು ತಲೆ ಕೆಡಿಸ್ಕೊಂತ ಇಲ್ಲ, ನಾನು ಈ ಆನೆಯನ್ನು ಬಿಟ್ಟು ಹೊರಟಾಗ್ತೀನಿ. ಹೇಗೆ ಮನೆಯಲ್ಲಿ ಹೆಂಡತಿ ಗಂಡಂಗೆ ಹೇಳ್ತಾರಲ್ಲ, ಅವಾಗ ಹೋಗಿ ಹೇಳ್ತಾರೆ, ಮೇಡಮ್ ನಿಮ್ಮನ್ನು ಬಿಟ್ಟೋಗ್ಬಿಡ್ತೀನಿ ರೀ ನಾನು. ಎಕ್ಸಾಂಪಲ್ ಅಲ್ಲ, ಆ ಥರ ಹೇಳ್ತಾ ಇದ್ರು ಗುರುಗಳು. ಏನೋ ಆ ಥರ ನೊಣ ಕೂಡ ಏನು ಮಾಡ್ತು, ಏನೋ ಡಿಸೈಡ್ ಮಾಡ್ತು ಬಿಟ್ಟು ಹೋಗ್ಬಿಡೋಣ ಆನೇನ ಅಂತ. ಆ ಸಮಯಕ್ಕೆ ಸರಿಯಾಗಿ ಏನೋ ಆನೆ ಕಾಲು ಹಿಂಗೆ ಹಿಂಗೆ ಅಲ್ಲಾಡಿಸಿದ ತಕ್ಷಣ ಭೂಮಿ ಆ ಮಣ್ಣು ಹಿಂಗೆ ಸ್ವಲ್ಪ ಜರುಗಿ ಸ್ವಲ್ಪ ಧೂಳು ಹಿಂಗೆ ಎದ್ದೊಳ್ತು. ಅವಾಗ ನೊಣ ಏನನ್ನಂತ ಗೊತ್ತಾ, ನೋಡಿದ್ರ ನಾನು ಬಿಟ್ಟು ಹೋಗ್ತೀನಿ ಅಂದ ತಕ್ಷಣ ಒಂದು ದೊಡ್ಡ ಸುಂಟ್ರಗಾಳಿನೇ ಬರ್ತಾ ಇದೆ, ನೋಡಿದ್ರ ನನ್ನ ಡಿಸಿಷನ್ ಹೇಗಿದೆ ಅಂತ. ಫಸ್ಟ್ ಆಫ್ ಆಲ್ ಆನೆಗೆ ಗೊತ್ತೇ ಇಲ್ಲ ಇದು ನನ್ನ ಕಾಲ್ ಮೇಲೆ ಕೂತಿದೆ ಅಂತ. ಏನೇನೋ ಕುತ್ಕೊಂಡಿರುತ್ತೆ, ನೊಣಗಳು ಸೊಳ್ಳೆಗಳು ಎಲ್ಲ ಕುತ್ಕೊಂಡಿರುತ್ತೆ. ಈ ನೊಣ ಅನ್ಕೊಳ್ಳೋದೇನೋ, ನಾನು ಆನೆಯನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ನೋಡಿ ಎಂತ ಸುಂಟ್ರಗಾಳಿ ಬರ್ತಾ ಇದೆ, ಇದು ಎಂತ ಅಜ್ಞಾನ ಲೆಕ್ಕ ಹಾಕೊಳ್ಳಿ. ಇದೇ ರೀತಿ ನಾವು ಅನ್ಕೊಂಡ್ಬಿಡ್ತೀವಿ, ನಾನು ಹೋಗ್ಲಿಲ್ಲ ನೋಡಿ ಏನೇನಾಗೋಯ್ತು ಅಂತ. ಇದನ್ನ ಅಹಂಕಾರ ಅಂತ ಕರೀತಾರೆ. ಇಲ್ಲಿ ನಮ್ಮ ಇರುವಿಕೆಗೆ ಓಂ ನಮಃ ಶಿವಾಯ. ನಾವೇನೋ ದೊಡ್ಡದಾಗಿ ಏನೋ ಮಾಡಿದೀವಿ ಅಂತ ಯಾರು ಜ್ಞಾಪಕ ಮಾಡ್ಕೊಳ್ತಾರೆ ನಾವೇನೋ ಸಾಧನೆ ಮಾಡಿದೀವಿ ಅಂತ? ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳನ್ನೇ ಮರ್ತೋಗ್ತಾ ಇದ್ದಾರೆ ಇಲ್ಲಿ. ದೊಡ್ಡ ಸೈಂಟಿಸ್ಟ್ಗಳನ್ನೇ ಮರ್ತೋಗ್ತಾ ಇದ್ದಾರೆ. ನಾವು ಏನಾದರೂ ಸಾಧನೆ ಮಾಡಿದ್ರೆ ಒಂದು 6 ತಿಂಗಳು, 1 ವರ್ಷನೋ 2 ವರ್ಷನೋ 3 ವರ್ಷನೋ, ಅರ್ಥ ಆಗ್ತಾ ಇದೆಯಲ್ಲ, ಜ್ಞಾಪಕ ಇಟ್ಕೊಂಡಿರ್ತಾರೆ. ಸೊ ನಾನೇನು ಹಂಗಂತೇಳಿ ನಾನು ಏನು ಮಾಡಿದ್ರು ಯಾರು ಇದನ್ನ ಗಮನ ಇಡೋದಿಲ್ಲ ಅಂತ ಸುಮ್ಮನೆ ಕುತ್ಕೊಳ್ಳೋಕ್ಕಾಗತ್ತಾ? ನಾನೇನು ಮಾಡೋದಿಲ್ಲ ಅಂತ ಸುಮ್ಮನೆ ಕುತ್ಕೊಳ್ಳೋಕ್ಕಾಗತ್ತಾ? ಸುಮ್ಮನೆ ಕುತ್ಕೊಳ್ಳೋಕೆ ಪ್ರಕೃತಿ ಬಿಡತ್ತಾ ನಮ್ಮನ್ನ? ಒಂದ್ಸರಿ ನೋಡಿ, ಗುರುಗಳು ಅದೇ ಹೇಳ್ತಾರೆ, ಒಂದು ಚೇರ್ ಹಾಕೊಂಡು ಕುತ್ಕೊಂಡ್ಬಿಡಿ, ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನೇನು ಮಾಡೋದಿಲ್ಲ ಅಂತ ಕುತ್ಕೊಳ್ಳಿ, ನೋಡೋಣ ಕುತ್ಕೊಳ್ಳೋಕ್ಕಾಗತ್ತಾ? ನಮ್ಮ ಕೈಲಿ ಆಗಲ್ಲ. ಒಂದು ಅರ್ಧ ಗಂಟೆ 3/4 ಗಂಟೆ ಆದ್ಮೇಲೆ ಏನೋ ಬಂದು ಇಪ್ಸತ್ತೆ ನಮ್ಮನ್ನು, ನಮ್ಮ ಕೈಲಿ ಏನೋ ಒಂದು ಕೆಲಸ ಮಾಡಿಸತ್ತೆ. ಈ ಪ್ರಕೃತಿ ನಮ್ಮನ್ನು ಆ ಥರ ಪ್ಲಾನ್ ಮಾಡಿದೆ. ಅಂದ್ರೆ ಡೂಯರ್ಶಿಪ್ ಅಲ್ಲಿ ಹೇಳ್ತಾ ಇದ್ರು ಗುರುಗಳು, ನೀನೇನು ಮಾಡ್ತಾ ಇಲ್ಲ, ಯಾವುದೋ ಒಂದು ತತ್ವ ನಿನ್ನಿಂದ ಎಲ್ಲ ಮಾಡಿಸ್ತಾ ಇದೆ, ಸುಮ್ಮನೆ ಕುತ್ಕೊಳ್ಳೋಕೆ ಬಿಡೋದಿಲ್ಲ. ಸುಮ್ಮನೆ ಕುತ್ಕೊಬೇಕು ಅಂದ್ರೂ ಅದಕ್ಕೋಸ್ಕರ ಒಂದಷ್ಟು ಕೆಲಸ ಮಾಡ್ಬೇಕು ನಾವು. ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಒಳಗಡೆಯಿಂದ ನಾವು ಸುಮ್ಮನಾಗಬೇಕು ಅಂದ್ರು, ಮೌನಕ್ಕೆ ಹೋಗ್ಬೇಕು ಅಂದ್ರು ಏನೋ ಧ್ಯಾನ ಮಾಡಬೇಕು. ಒಂದೊಂದ್ಸರಿ ಧ್ಯಾನನೂ ಸರಿಯಾಗಿ ಆಗೋದಿಲ್ಲ. ಶರೀರಕ್ಕೆ ಸರಿಯಾಗಿ ನಾವು ಆಸನಗಳು ಮಾಡಲಿಲ್ಲ ಅಂದ್ರೆ, ಎಕ್ಸರ್ಸೈಸ್ ಮಾಡಲಿಲ್ಲ ಅಂದ್ರೆ, ಅರ್ಥ ಆಗ್ತಾ ಇದೆಯಲ್ಲ, ಟು ಬಿಕಮ್ ಸೈಲೆಂಟ್ ಯು ಹ್ಯಾವ್ ಟು ಡೂ ಸಮಥಿಂಗ್ ಅಂತ. ಮೌನವಾಗಿರ್ಬೇಕು, ಒಳಗಡೆ ಧ್ಯಾನ ಆಗ್ಬೇಕು ಅಂದ್ರೆ ಅದಕ್ಕೆ ನಾವೇನು ಮಾಡಬೇಕಾಗತ್ತೆ? ಆಳವಾದ ಧ್ಯಾನ ಅಷ್ಟು ಈಸಿ ಎಲ್ಲ ಆಗೋದು. ಕೇಳಿಸ್ಕೊತಾ ಇದ್ದೀರಾ? ಆಳವಾದ ಧ್ಯಾನ ಅಷ್ಟು ಈಸಿ ಎಲ್ಲ ಆಗೋದು. ಧ್ಯಾನ ಆಗೋದು ಕೂಡ ಆಹಾರದಲ್ಲಿ ನಿಯಮಿತವಾದ ಆಹಾರ, ನಿಯಮಿತವಾದ ಚಟುವಟಿಕೆ. ಓವರ್ ಆಗಿ ಕೆಲಸ ಮಾಡಿದ್ರೂ ಧ್ಯಾನ ಆಗೋದಿಲ್ಲ. ನಿಯಮಿತವಾದ ಚಟುವಟಿಕೆ, ನಿಯಮಿತವಾಗಿ ನಿದ್ದೆ, ಇದೆಲ್ಲ ಮ್ಯಾಟರ್ ಆಗುತ್ತೆ, ಇದೆಲ್ಲ ಲೆಕ್ಕಕ್ಕೆ ಬರುತ್ತೆ. ಸೊ ಹೆಚ್ಚಿಗೆ, ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಹೆಚ್ಚಿಗೆ ತಿನ್ನೋವನಿಗೂ ಧ್ಯಾನ ಇಲ್ಲ, ಏನೋ ಹೆಚ್ಚಿಗೆ ನಿದ್ದೆ ಮಾಡೋವನಿಗೂ ಧ್ಯಾನ ಆಗೋದಿಲ್ಲ, ಅಥವಾ ಏನೋ ತಿನ್ನದೇ ಇರೋವನಿಗೂ, ಏನೋ ತಿಂದಿರ ನಾನು ಧ್ಯಾನ ಮಾಡ್ತೀನಿ ಅಂದ್ರೆ ರಜೋಗುಣ ಜಾಸ್ತಿ ಆಗ್ಬಿಡುತ್ತೆ. ಪಿತ್ತ ಪ್ರಕಲ್ಪ ಜಾಸ್ತಿ ಆಗೋಗಿ ಪ್ರಕೋಪ ಆಲೋಚನೆಗಳು ಬರ್ತಾ ಇರುತ್ತೆ, ಧ್ಯಾನ ಮಾಡೋಕ್ಕಾಗೋದಿಲ್ಲ. ನಿದ್ದೆ ಮಾಡ್ದಿರ ಅಥವಾ ಪೂರ್ತಿ 12-13 ಗಂಟೆ ನಿದ್ದೆ ಮಾಡ್ತಾನೆ, ಅವನಿಗೂ ಧ್ಯಾನ ಇಲ್ಲ. ಏನೂ ಕೆಲಸ ಮಾಡದೇ ಇರೋವನಿಗೂ ಧ್ಯಾನ ಇಲ್ಲ, ಓವರ್ ಆಗಿ ಕೆಲಸ ಮಾಡೋವನಿಗೂ ಧ್ಯಾನ ಇಲ್ಲ.
ಎಲ್ಲದರಲ್ಲೂ ಒಂದು ಸಮತೋಲನ ಬೇಕಾಗತ್ತೆ. ಸ್ವಲ್ಪ ಹೊತ್ತು ಪ್ರತಿ ದಿವಸ 1-2 ಗಂಟೆ ಶರೀರಕ್ಕೆ ಆಸನಗಳು, ಸ್ವಲ್ಪ ಎಕ್ಸರ್ಸೈಸ್ ಏನೋ ಒಂದು ಮಾಡಬೇಕು ಶರೀರಕ್ಕೆ. ಒಳಗಡೆ ಮೌನಕ್ಕೆ ಮನಸ್ಸು ಶಾಂತವಾಗಬೇಕು ಅಂದ್ರೆ, ಎಫರ್ಟ್ಲೆಸ್ ಆಗಿ ಧ್ಯಾನ ಆಗಬೇಕು ಅಂದ್ರೆ ಶರೀರದ ಮಟ್ಟದಲ್ಲಿ ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗತ್ತೆ. ಇದು ಧ್ಯಾನಕ್ಕೆ ಒಂದು ಗೋಲ್ಡನ್ ರೂಲ್ ಅಂತ ಹೇಳ್ತಾರೆ ಗುರುಗಳು. ಈ ರೀತಿಯಾಗಿ ಮಾಡುವಂತ ಧ್ಯಾನ ನಮ್ಮ ದುಃಖದ ಬೀಜಗಳನ್ನ ಸುಟ್ಟು ಬಿಡುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಸಚ್ ಮೆಡಿಟೇಷನ್ ವಿಲ್ ಎರೇಸ್ ಅಂಡ್ ಬರ್ನ್ ದ ಸೀಡ್ ಆಫ್ ಸಾರೋ. ನಮ್ಮ ದುಃಖದ ಒಂದು ಒಳಗಡೆ ಆ ಬೀಜವನ್ನ ಸುಟ್ಟಾಕ್ಬಿಡುತ್ತೆ ಅದು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಭಗವದ್ಗೀತೆಯ ಒಂದು ಶ್ಲೋಕವನ್ನ ಇಲ್ಲಿ ಕೋಟ್ ಮಾಡ್ತಾರೆ ಗುರುಗಳು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಭಗವದ್ಗೀತೆ 6ನೇ ಚಾಪ್ಟರ್ 17ನೇ ಶ್ಲೋಕ. ಅದು ಧ್ಯಾನ ಯೋಗದಲ್ಲಿ ಯಾರಿಗೆ ಧ್ಯಾನ ಆಗತ್ತೆ ಸರಿಯಾದ ರೀತಿಯಲ್ಲಿ ಎಷ್ಟು ಬೇಕೋ ಅಷ್ಟೇ ಕೆಲಸ ಮಾಡಬೇಕು. ಓವರಾಗಿ ಕೆಲಸ ಮಾಡೋದಲ್ಲ, ಎಷ್ಟು ಬೇಕೋ ಅಷ್ಟು. ಮತ್ತೆ ಆಹಾರ ಎಷ್ಟು ಬೇಕು ಓವರಾಗಿ ತಿನ್ನೋರ್ಗೂ ಧ್ಯಾನ ಆಗೋದಿಲ್ಲ. ಮತ್ತೆ ಎಷ್ಟು ಬೇಕೋ ಅಷ್ಟೇ ರೆಸ್ಟ್ ತಗೊಬೇಕು. ಇದು ಒಂದು ಸಮತೋಲನವನ್ನು ತಗೊಂಡ್ಬರುತ್ತೆ, ಒಂದು ಬ್ಯಾಲೆನ್ಸ್ ತಗೊಂಡ್ಬರುತ್ತೆ. ಆವಾಗ ನಮ್ಮೊಳಗೆ ನಾವು ಹೋಗೋದಿಕ್ಕೆ ಆಗತ್ತೆ. ಒಬ್ಬ ತುಂಬಾ ಸೋಮಾರಿ ವ್ಯಕ್ತಿಗೆ ಏನು ಸಮಾಧಿ ಅನ್ನೋದು ಸಾಧ್ಯವೇ ಇಲ್ಲ, ಧ್ಯಾನ ಅನ್ನೋದು ಸಾಧ್ಯವೇ ಇಲ್ಲ. ಯಾರು ತುಂಬಾ ಕೆಲಸ ಹಂಗಂತೇಳಿ ತುಂಬಾ ಕೆಲಸ ಮಾಡೋನಿಗೂ ಇದು ಸಾಧ್ಯವಿಲ್ಲ. ಏನೋ ತುಂಬಾ ದಣದು ಬಿಟ್ಟಿರ್ತಾರೆ, ಮಲ್ಕೊಂಡ ತಕ್ಷಣ ನೀವು ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡಕ್ಕೆ ಶುರು ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅವ್ರು ಕೂಡ ಧ್ಯಾನ ಮಾಡೋಕ್ಕಾಗೋದಿಲ್ಲ. ನೋಡಿ, ನಾವು ಪ್ರಪಂಚದಲ್ಲಿ ಇನ್ನೊಬ್ಬರ ಜೊತೆ ಮಾತಾಡ್ತಾ ಇದ್ದೀವಿ, ಇನ್ನೊಬ್ಬರ ಜೊತೆ ಯಾವುದೋ ಒಂದು ಕೆಲಸದಲ್ಲಿ ಮುಳುಗಿದ್ದೀವಿ. ಅಲ್ಲಿ ದ್ವಂದ್ವ ಇದ್ದೇ ಇದೆ ಪ್ರಪಂಚದಲ್ಲಿ. ಆದರೆ ಸಂತೋಷವಾಗಿದ್ದಾಗ, ಯಾವಾಗ ಶಾಂತವಾಗಿದ್ದಾಗ, ನಿದ್ದೆ ಮಾಡ್ತಾ ಇದ್ದಾಗ ಅಥವಾ ಆಳವಾದ ಧ್ಯಾನದಲ್ಲಿದ್ದಾಗ ನಾವೆಲ್ಲಿದ್ದೀವಿ? ನಾವಿಲ್ಲ. ನಿದ್ದೆಯಲ್ಲಿ ನಾವೆಲ್ಲಿದ್ದೀವಿ? ಪೂರ್ತಿ ನಮ್ಮನ್ನು ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ನಾವು ಪೂರ್ತಿ ಲಯವಾಗೋಗ್ಬಿಟ್ಟಿರ್ತೀವಿ, ಕರಗಿ ಹೋಗ್ಬಿಟ್ಟಿರ್ತೀವಿ, ಒಂದಾಗಿ ಬಿಟ್ಟಿರ್ತೀವಿ. ಅರ್ಥ ಆಗ್ತದೆ? ಈ ಮೂರು ಪದಗಳನ್ನ ಜ್ಞಾಪಕ ಇಟ್ಕೊಳ್ಳೋಣ. ಪೂರ್ತಿ ಲಯವಾಗಿ ಬಿಟ್ಟಿರ್ತೀವಿ ನಾವು. ಒಳಗಿನ ಚೈತನ್ಯದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ, ಕರಗೋಗ್ಬಿಟ್ಟಿರ್ತೀವಿ, ಒಂದಾಗ್ಬಿಟ್ಟಿರ್ತೀವಿ ನಾವು. ಓಕೆ, ಅದನ್ನೇ ಅಷ್ಟಾವಕ್ರರು ಇವತ್ತು ಹೇಳ್ತಾ ಬರ್ತಾರೆ. ಅಷ್ಟಾವಕ್ರ ಉವಾಚ ನತೇ ಸಂಗೋಸ್ತಿ ಕೇನಾಪಿ ಕಿಂ ಶುದ್ಧಸ್ತ್ಯಕ್ತುಮಿಚ್ಛಸಿ ಸಂಗಾತ ವಿಲಯಂ ಕುರ್ವನ್ ನೇವಮೇವ ಲಯಂ ವ್ರಜ. ನತೇ ಸಂಗೋಸ್ತಿ ಕೇನಾಪಿ ಕಿಂ ಶುದ್ಧಸ್ತ್ಯಕ್ತುಮಿಚ್ಛಸಿ ಸಂಗಾತ ವಿಲಯಂ ಕುರ್ವನ್ ನೇವಮೇವ ಲಯಂ ವ್ರಜ. ನಿನಗೆ ಯಾವ ಸಂಘವೂ ಇಲ್ಲ, ನೀನು ಶುದ್ಧ ಆತ್ಮ. ಇಲ್ಲಿ ಏನನ್ನು ತ್ಯಜಿಸಲು ಬಯಸುತ್ತೀಯೇ? ದೇಹವನ್ನು ಲಯ ಮಾಡು, ದೇಹಭಾವವನ್ನು ಲಯ ಮಾಡು. ಇವಾಗ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಏನು, ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ತೀವಿ, ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಿಸುತ್ತೆ. ನಾವು ಪಕ್ಕಕ್ಕೆ ಹೋದ್ರೆ ಪ್ರತಿಬಿಂಬನೂ ಹೊಟ್ಟೋಗುತ್ತೆ ಸೈಡ್ಗೆ. ಅಕಸ್ಮಾತ್ ಆ ಪ್ರತಿಬಿಂಬ ಕನ್ನಡಿಯಲ್ಲಿ ಹಾಗೆ ಇದ್ರೆ ಅದು ಕನ್ನಡಿ ಅಂತ ಕರೆಯಲ್ಲ, ಅದಕ್ಕೆ ಫೋಟೋ ಅಂತ ಕರೀತಾರೆ. ಕರೆಕ್ಟಾ? ನಮ್ಮ ಪ್ರತಿಬಿಂಬ ಹಾಗೆ ಕನ್ನಡಿಯಲ್ಲಿದ್ರೆ ಅದನ್ನೇ ಫೋಟೋ ಅಂತ ಕರೀತಾರೆ, ಏನೋ ಕನ್ನಡಿ ಅಂತ ಕರೆಯಲ್ಲ. ಕನ್ನಡಿಯಲ್ಲಿ ಏನು ಕಾಣಿಸುತ್ತೋ ಅದು ತೋರಿಸುತ್ತೆ, ಪಕ್ಕಕ್ಕೆ ಹೋದ ತಕ್ಷಣ ಅದು ಹೊಟ್ಟೋಗಂಗೆ ಮತ್ತೆ ಇನ್ನೇನು ಬಂದು ನಿಂತ್ಕೊಳುತ್ತೋ ಅದನ್ನು ತೋರಿಸುತ್ತೆ ಕನ್ನಡಿ. ಯಾವುದು ಕನ್ನಡಿಗೆ ಅಂಟೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ನಮ್ಮ ಮನಸ್ಸು ಆ ಥರ ಆಗಬೇಕು ಅಂತ ಹೇಳ್ತಾರೆ ಗುರು. ನಮ್ಮ ಮನಸ್ಸು ಎಲ್ಲ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಮನಸ್ಸಿನಲ್ಲಿ ಏನು ನೋಡ್ತೀವೋ ಅದೆಲ್ಲ ಪ್ರಿಂಟ್ ಆಗಕ್ಕೆ ಶುರುವಾಗ್ಬಿಡುತ್ತೆ. ಇದೇ ಇಂಪ್ರೆಷನ್ಸ್, ಮುದ್ರೆಗಳು. ಏನನ್ನ ನೋಡ್ಲಿ, ಒಳ್ಳೇದು ನೋಡ್ಲಿ ಒಳ್ಳೇದು ಸಿಕ್ಕ, ಕೆಟ್ಟದ್ದು ನೋಡ್ಲಿ ಕೆಟ್ಟದ್ದು, ಏನೋ ಒಂದು ಎಲ್ಲ ಇಂಪ್ರೆಷನ್ ಆಗ್ತಾ ಆಗ್ತಾ ನಮ್ಮಲ್ಲಿ ಏನಾಗುತ್ತೆ, ಆ ಇಂಪ್ರೆಷನ್ಸು ನಮಗೆ ನೋಡುವಂಥ ದೃಷ್ಟಿಯನ್ನ ಒಂದು ಪಾರದರ್ಶಕವಾದ ದೃಷ್ಟಿ ಕೊಡೋದಿಲ್ಲ. ಯಾವಾಗ್ಲೂ ಒಂಥರ ಮಿಕ್ಸ್ಡ್ ದೃಷ್ಟಿನ ಕೊಡೋದು. ಕನ್ನಡಿ ಏನ್ ಮಾಡುತ್ತೆ ನೋಡಿ, ಯಾರು ಬಂದ್ರು ಒಳ್ಳೆಯವನು ಕೆಟ್ಟವನು, ಇವನ್ ಕ್ರೂರಿ, ಇವನ್ ಮರ್ಡರರು, ಇದೆಲ್ಲ ಆ ಥರ ಜಡ್ಜೆ ಮಾಡೋದಿಲ್ಲ. ಸುಮ್ಮನೆ ಹಿಂಗೆ ತೋರ್ಸತ್ತೆ ಹೋಗ್ತಾರೆ, ಏನು ಅಂಟೋದಿಲ್ಲ ಕನ್ನಡಿಗೆ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಏನು ಅಂದ್ರೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಗುರುಗಳ ಕರೆದಾಗ ಯಾರೋ ಹೇಳಿದ್ರಂತೆ, ಗುರುಜಿ ಅವ್ರನ್ನ ಕರೆಸಿ ಆ ದೇವಸ್ಥಾನದಲ್ಲಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಆ ಒಂದು ಸಂತರೊಬ್ರು ಅವ್ರನ್ನ ಆಮಂತ್ರಣ ಮಾಡಿ ಅಲ್ಲಿ ಹೋದಾಗ ಆ ಸಂತರು ಆ ದೇವಸ್ಥಾನ ಎಲ್ಲ ತೋರಿಸ್ತಾರೆ. ತೋರಿಸಿದ ಮೇಲೆ ಅವರು ಯಾವಾಗಲೂ ಮೌನದಲ್ಲಿ ಇರ್ತಾರೆ ಅಂತ ಸಂತರು. ಸೊ ಅವ್ರ ಕೋಣೆಗೆ ಕರ್ಕೊಂಡು ಹೋಗ್ತಾರೆ, ಅವರು ಸಾಧನೆ ಮಾಡುವಂಥ ಕೋಣೆಗೆ ಕರ್ಕೊಂಡೋಗಿ, ಆಚೆ ಕಡೆ ವಿಗ್ರಹಗಳೆಲ್ಲ ಇದೆ ಗುರುಜಿ, ಅವೆಲ್ಲ ಜನರ ಪೂಜೆ ಮಾಡೋದಕ್ಕೆ.
ನಾನು ಪೂಜೆ ಮಾಡೋದೇನು ಅಂದರೆ ಅಲ್ಲೊಂದು ಕನ್ನಡಿ ಇಟ್ಕೊಂಡಿರ್ತಾರೆ. ಈ ಕನ್ನಡಿ ನೋಡಿ, ಏನು ನಮ್ಮ ಹೃದಯ ಕನ್ನಡಿಯ ರೀತಿಯಲ್ಲಿ, ಯಾಕೆ ಈ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಗುರುಗಳು ಅಂದರೆ, ನಮ್ಮ ಹೃದಯ ಕನ್ನಡಿಯ ರೀತಿಯಲ್ಲಿ ಇರಬೇಕು. ಯಾವ ಘಟನೆಗಳು ಅಂಟುಕೊಳ್ಳದಿರಾ. ಯಾಕೆಂದ್ರೆ ಇಂದಿನ ಘಟನೆಗಳೆಲ್ಲ ಮನಸ್ಸಿನ ಮೇಲೆ ಮುದ್ರೆಯನ್ನು ಹೊತ್ತುಬಿಟ್ಟಿದೆ. ಮನಸ್ಸು ಕನ್ನಡಿ ರೀತಿಯಲ್ಲಿ ಇಲ್ಲ. ಆ ನಮ್ಮ ಒಳಗಿನ ಕನ್ನಡಿ ನೋಡಿದಾಗ ಆ ಕಳೆದು ಹೋಗಿರುವ ಘಟನೆಗಳೇ ಕಾಣಿಸ್ತಾ ಇರುತ್ತೆ ಒಳಗಡೆ. ಇದರಿಂದ ನಾವು ಮುಂದೆ ಹೋಗೋದು ಹೇಗೆ? ಅದಕ್ಕೆ ಹೇಳ್ತಾ ಇರೋದು ಲಯಂ ವ್ರಜ. ನಮ್ಮೊಳಗೆ ನಾವು ಲಯವಾಗಬೇಕು. ಗೊತ್ತಾಗ್ತಾ ಇದಲ್ಲ? ನಮ್ಮೊಳಗೆ ನಾವು ಲಯವಾಗಬೇಕು. ಲಯ ಆದಾಗ ಅವಾಗ ಏನಾಗುತ್ತೆ ಅಂದ್ರೆ ಈ ಇಂಪ್ರೆಷನ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗ್ತದೆ. ಈ ಮುದ್ರೆಗಳೆಲ್ಲ ಕ್ಲಿಯರ್ ಆಗ್ತಾ ಹೋಗ್ತದೆ. ಮನಸ್ಸಿನ ಮೇಲೆ ಆಗಿರುವಂಥ ಮುದ್ರೆಗಳು ಧ್ಯಾನ ಮಾಡ್ತಾ ಮಾಡ್ತಾ ಅದನ್ನ ಶುದ್ಧಿ ಮಾಡ್ಕೊಳ್ತಾ ಹೋಗ್ತೀವಿ. ಇನ್ಫ್ಯಾಕ್ಟ್ ಗುರುಜಿ ಒಂದು ರೀಸೆಂಟ್ ಆಗಿ ಒಂದು ಜಾಗದಲ್ಲಿ ಹೇಳ್ತಾರೆ, ನೀವು ಈ ಶರೀರದೊಳಗೆ ಬರೋದೇ ಸೂಕ್ಷ್ಮ ಶರೀರವನ್ನ ಕ್ಲೀನ್ ಮಾಡ್ಕೊಳ್ಳೋಕೆ ಅಂತ. ನಾವು ಈ ಶರೀರವನ್ನು ತಗೊಂಡು ಬರೋದೇ ಸೂಕ್ಷ್ಮ ಶರೀರದಲ್ಲಿ ಬಿದ್ದಿರೋ ಆಗಿರುವಂಥ ಮುದ್ರೆಗಳಿದೆ ಅಲ್ಲ, ಈ ಮನಸ್ಸಿನ ಮೇಲೆ ಒಂದು ಚಾಪು ಮೂಡಿದೆಯಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಬರೋದು ಅಂತ ಹೇಳ್ತಾರೆ ಗುರುಗಳು. 2ನೇ ಶ್ಲೋಕ. ಉದೇತಿ ಭವತೋ ವಿಶ್ವಂ ವಾರಿಧೇರಿವ ಬುದ್ಬುದಃ ಇತಿ ಜ್ಞಾತ್ವೈಕಮಾತ್ಮಾನಂ ಏವಮೇವ ಲಯಂ ವ್ರಜ. ಉದೇತಿ ಭವತೋ ವಿಶ್ವಂ ವಾರಿಧೇರಿವ ಬುದ್ಬುದಃ ಇತಿ ಜ್ಞಾತ್ವೈಕಮಾತ್ಮಾನಂ ಏವಮೇವ ಲಯಂ ವ್ರಜ. ಸಾಗರದಲ್ಲಿ ಹೇಗೆ ಗುಳ್ಳೆಗಳು ಹೇಳುತ್ತೆ ಒಳಗಡೆಯಿಂದ, ಅದೇ ರೀತಿ ನಮ್ಮ ಒಳಗಡೆಯಿಂದ ಚೈತನ್ಯದಲ್ಲಿ ವಿಶ್ವ ಹುಟ್ಟುತ್ತಾ ಇದೆ. ಎಲ್ಲದರೊಳಗೂ ಅದೇ ಆತ್ಮ ಇದೆ ಅಂತ ತಿಳ್ಕೊಂಡು ನಿನ್ನೊಳಗೆ ನೀನು ಲಯವಾಗು, ನಿನ್ನೊಳಗೆ ನೀನು ಒಂದಾಗು, ನಿನ್ನೊಳಗೆ ನೀನು ಕರಗಿ ಹೋಗು, ಮುಳುಗಿ ಹೋಗು. ನನ್ನೊಳಗೆ ಅಂದ್ರೆ ಏನು? ಆ ಚೈತನ್ಯದ ಒಳಗೆ ಕರಗಿ ಹೋಗು ಅಂತ ಹೇಳ್ತಾ ಇದೆ. ಏನು ಕರಗಿ ಹೋಗು ಅಂದ್ರೆ ಏನು? ಕರಗು ಹೋಗ್ಲಿಲ್ಲ ಅಂದ್ರೆ, ನಮ್ಮೊಳಗೆ ನಾವು ಒಂದಾಗ್ಲಿಲ್ಲ ಅಂದ್ರೆ ಇಲ್ಲಿ ಇರಕ್ಕಾಗೋದಿಲ್ಲ. ಪ್ರತಿ ದಿವಸ ನಿದ್ದೆಯಲ್ಲಿ ನಾವು ನಮ್ಮೊಳಗೆ ಒಂದಾಗ್ತಾ ಇದೀವಿ. ನಿದ್ದೆ ಮಾಡಲಿಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳಿ, ನಾವು ಪ್ರತಿ ದಿವಸ ಒಂದು 2-3 ದಿವಸ ನಿದ್ದೆ ಮಾಡಲಿಲ್ಲ ಅನ್ಕೊಳ್ಳಿ, ಅಷ್ಟ್ಯಾಕೆ ಶಿವರಾತ್ರಿ ದಿವಸ ರಾತ್ರಿ ಎಲ್ಲ ನಿದ್ದೆ ಮಾಡೋದಿಲ್ಲಪ್ಪ. ಮಾರನೇ ದಿವಸ ನಮ್ಮ ಪರಿಸ್ಥಿತಿ ಏನು? ಎಷ್ಟು ಬೇಗ ಏನೋ ಒಂದು ಹಾಕ್ತಾರ ತಿಂದ್ಬಿಟ್ಟು ರಾತ್ರಿ ಹೊತ್ತಿಗೂ ಮಲಗೋಂಗಿಲ್ಲ ಅಂತ, ಅದು ಬೇರೆ ರೂಲ್ಸ್ ಇರುತ್ತೆ ಅವು. ಎಷ್ಟು ಬೇಗ ಏನೋ ಒಂದು ಹಾಕಿದ್ರೆ ಅದನ್ನ ತಿಂದ್ಬಿಟ್ಟಿದ್ದೀನೋ, ಅದು ಏನೋ ಶಿವರಾತ್ರಿ ಮಾರನೇ ದಿವಸ ಅದು ಪಾರಣೆ ಅಂತ ಮಾಡ್ತಾರೆ. ಅವತ್ತು ತುಂಬಾ ಐಟಮ್ಗಳು ಜಾಸ್ತಿ, ಅದೆಲ್ಲ ತಿಂದ್ಮೇಲೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗತ್ತೆ, ಎಳಿತಾ ಇರುತ್ತೆ ನಿದ್ದೆ. ಆದರೂ ಸಾಯಂಕಾಲದವರೆಗೂ ಹಂಗೆ ತಡ್ಕೊಂಡಿರ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ನಾವು ಈ ನಿದ್ದೆ ಮಾಡಲಿಲ್ಲ ಅಂದ್ರೆ, ಆ ಅನಂತವಾದ ಒಂದು ಚೈತನ್ಯದಲ್ಲಿ ನಾವು ಒಂದಾಗ್ಲಿಲ್ಲ ಅಂದ್ರೆ, ಮಾರನೇ ದಿವಸ ವಿ ಆರ್ ಅನ್ಫಿಟ್ ಆಗ್ಬಿಡ್ತೀವಿ ನಾವು ಇರೋದಿಕ್ಕೆ. ಅರ್ಥ ಆಗ್ತಾ ಇಲ್ಲ? ನೆಕ್ಸ್ಟ್ ಡೇ ಯು ಬಿಕಮ್ ಅನ್ಫಿಟ್ ಟು ಡೂ ಎನಿಥಿಂಗ್. ಏನ್ ಮಾಡೋದಕ್ಕೂ ನಮಗೆ ಅರ್ಹತೆ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಹೇಗಿದ್ರೂ ನಾವು ಒಂದಾಗ್ತಾ ಇದೀವಿ ಪ್ರತಿ ದಿವಸ. ಅರಿವು ಇಲ್ಲದೆ ಒಂದಾಗುವುದಕ್ಕೆ ನಿದ್ದೆ ಅಂತ ಹೇಳೋದು. ಅರಿವಿನಿಂದ ನಮ್ಮೊಳಗಿನ ಚೈತನ್ಯದ ಜೊತೆ ಒಂದಾಗೋದಕ್ಕೆ ಧ್ಯಾನ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಅರಿವಿನಿಂದ ನಮ್ಮೊಳಗೆ ಇರುವಂತಹ ಚೈತನ್ಯದ ಜೊತೆ ಒಂದಾಗೋದಕ್ಕೆ ಧ್ಯಾನ ಅಂತ ಕರೀತಾರೆ. ಕಾನ್ಶಿಯಸ್ಲಿ ಡಿಸಾಲ್ವ್ ಈವನ್ ವೈಲ್ ಬೀಯಿಂಗ್ ಇನ್ ಆಕ್ಟಿವಿಟಿ. ನಾವು ಏನೇ ಕೆಲಸ ಮಾಡ್ತಾ ಇದ್ರು ಅದರೊಳಗೆ. ಇವಾಗ ನೋಡಿ, ಸಂಗೀತ ಕೇಳಿಸ್ಕೊಳ್ತಾ ಇದೀವಿ, ಪೂರ್ತಿ ಅದ್ರ ಜೊತೆ ಒಂದಾಗ್ಬಿಡ್ತೀವಿ. ಅವಾಗ ನಾವು ಅದು ಪೂರ್ತಿ ಕರಗೋಗ್ಬಿಟ್ಟಿದ್ವಿ ಅದ್ರ ಜೊತೆ. ಅರ್ಥ ಆಗ್ತಾ ಇದೆಯಲ್ಲ? ಅಲ್ಲಿ ಕೇಳುವಂಥದ್ದು ಆ ಥರ ಏನಿಲ್ಲ, ಪೂರ್ತಿ ಕರ್ಗೋಗ್ಬಿಡ್ತಾರೆ. ಸಂಗೀತ ಕೇಳ್ತಾ ಇದೆ ಕೆಲವರು, ಅಷ್ಟು ಆಳವಾಗಿ ಮುಳುಗೋಗ್ಬಿಟ್ಟಿರ್ತಾರೆ ಏನೋ. ಅದೇ ಥರ ಡ್ಯಾನ್ಸರು, ಅಲ್ಲಿ ಡ್ಯಾನ್ಸ್ ಆ ಥರ ಇರೋದಿಲ್ಲ. ಪೂರ್ತಿಯಾಗಿ ನೋಡಿ, ಕೆಲವರು ನೃತ್ಯ ಮಾಡ್ತಾ ಇರ್ತಾರೆ, ಅಷ್ಟು ಆಳವಾಗಿ ಯಾರು ಫೋಟೋ ತೆಗೆದ್ರು, ಈ ಭಂಗಿಮೆ ಚೆನ್ನಾಗಿದೆಯಾ, ಆ ಭಂಗಿಮೆ ಚೆನ್ನಾಗಿದೆಯಾ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಪೂರ್ತಿ ಮುಳುಗೋಗ್ಬಿಟ್ಟಿರ್ತಾರೆ ಅದರಲ್ಲಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಗುರುಗಳು? ಆ ಕರಗಿ ಹೋಗುವುದಿದೆಯಲ್ಲ, ಒಂದಾಗುವುದಿದೆಯಲ್ಲ, ಇದನ್ನೇ ಭಕ್ತಿ ಅಂತ ಕರೀತಾರೆ. ಭಕ್ತಿ ಅಂದ್ರೆ ಏನು? ಪೂರ್ತಿಯಾಗಿ ಕರಗಿ ಹೋಗ್ಬಿಡೋದು. ಯಾಕಂದ್ರೆ ಭಕ್ತಿ ಅನ್ನೋದು ನಮ್ಮ ಒಂದು ಸ್ವಭಾವ. ಕೆಲವರಿಗೆ ಅದು ಮನಸ್ಸಲ್ಲಿ ಇರುತ್ತೆ, ಓ ನಾನು ಪೂರ್ತಿ ಭಕ್ತನಾಗಿದ್ದೀನೋ ಇಲ್ವೋ ಅಂತ. ಗುರುಗಳು ಹೇಳ್ತಾರೆ, ನಿನ್ನ ಭಕ್ತಿಗೆ ಅಡೆತಡೆ ಬರ್ತಾ ಇರೋದು ಏನು ಅಂತ ಒಂದ್ಸರಿ ನೋಡ್ಕೊ ಅಂತ. ಗುರುಗಳು ಹೇಳ್ತಾರೆ, ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮಂತ ಭಕ್ತ ಇನ್ನೊಬ್ಬ ಇಲ್ಲ ಅಂತ ಅನ್ಕೊಳ್ಳಿ. ಅಕಸ್ಮಾತ್ ಏನಾದ್ರೂ ಅಡೆತಡೆ ಇದ್ರೆ ಒಂದ್ಸರಿ ನೋಡ್ಕೊಳ್ಳಿ. ಏನೋ ನಿಮ್ಮೊಳಗೆ ನೀವು ಒಂದಾಗಿ, ಭಕ್ತಿ ಅದೆಷ್ಟು ಕದೆ ಬರ್ತದೆ. ನಿಮ್ಮೊಳಗಿನ ಚೈತನ್ಯದ ಜೊತೆ ಒಂದಾಗಿ, ನಮ್ಮ ಒಳಗಿನ ಚೈತನ್ಯದ ಜೊತೆ ಒಂದಾದಾಗ ಭಕ್ತಿ ಅದೆಷ್ಟು ಕದೆ ಬರುತ್ತೆ. ಇಲ್ಲಾಂದ್ರೆ ಏನಾಗ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಕರ್ತೃತ್ವ ಭಾವ, ಡೂವರ್ಶಿಪ್ ಏನಾಗ್ತಾ ಇದೆ, ನಮ್ಮ ತಲೆ ಮೇಲೆ ಭಾರವಾಗಿ ಕೂತಿದೆ. ಯಾವತ್ತಾದ್ರೂ ನಮ್ಮ ತಲೆ ಮೇಲೆ ಏನೋ ಒಂದು ಭಾರ ಬಂದು ಕೂತ್ಕೊಂಡು ನಮ್ಗೆ ಅಷ್ಟು ಸಹಜವಾಗಿಲ್ಲಪ್ಪ, ನಾನು ಏನೋ ಒಂದು
ನಾನೇನೋ ಮಾಡ್ತಾ ಇದ್ದೀನಿ ಅನ್ನೋದು ಮನಸ್ಸಿನಲ್ಲಿ ಬಂದ್ಬಿಟ್ಟು ಅವಾಗ ನೋಡ್ಕೊಳ್ಳಿ, ಕರ್ತೃತ್ವ ಭಾವ ಬಂದಿದೆ ಅಂತ. ಅದರಿಂದ ಆಚೆ ಬರೋದು ಹೇಗೆ? ನಾನೇನೋ ಮಾಡ್ತಾ ಇಲ್ಲ, ಎಲ್ಲ ಅದಷ್ಟಕ್ಕೆ ಅದು ನಡೀತಾ ಇದೆ ಅಂತ ಹೇಳಿದಾರಲ್ಲ ಅಷ್ಟಾವಕ್ರ ಮಹರ್ಷಿಗಳು. ಐ ಆಮ್ ನಾಟ್ ದ ಡೂವರ್, ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಾನೇನೋ ಮಾಡ್ತಾ ಇಲ್ಲ, ಎಲ್ಲ ಅದಷ್ಟಕ್ಕೆ ಅದೇ ಆಗ್ತಾ ಇದೆ. ಅರ್ಥ ಆಗ್ತಾ ಇದ್ರೆ ಹಂಗ ಅನ್ಕೊಂಡು ನಿನ್ನೊಳಗೆ ನೀನು ಒಂದಾಗು, ಲಯವಾಗು, ಮುಳುಗಿ ಹೋಗು, ಕರಗಿ ಹೋಗು. ಇದು ಇಲ್ಲಿ ಅಷ್ಟಾವಕ್ರ ಮಹರ್ಷಿಗಳು ಡಿಸಾಲ್ವ್ ಅಂದ್ರೆ ಲಯಂ ವ್ರಜ, ಲಯಂ ವ್ರಜ ಹೇಳ್ತಾ ಇದ್ದಾರೆ. ಇದನ್ನ 5 ಸರಿ ಹೇಳ್ತಾರೆ ಇಲ್ಲಿ. ಸೊ ಹೇಗೆ ಇವಾಗ ನೋಡಿ, ನಮ್ಮ ಒಳಗಡೆ ನಾವು ಹೋಗೋದಿಕ್ಕೆ, ಕೇಳಿಸ್ಕೊತಾ ಇದ್ದೀರಾ ಎಲ್ರು? ಅವ್ರು ಯಾವ್ದು ವಿತ್ ಮೀ? ಹಾ, ನಮ್ಮ ಒಳಗಡೆ ನಾವು ಹೋಗೋದಿಕ್ಕೆ ನಮ್ಮ ಇಂದ್ರಿಯಗಳೇ ನಮಗೆ ಅಡ್ಡ ಆಗ್ಬಿಡುತ್ತೆ ಒಂದ್ಸರಿ ಲಯವಾಗೋದಿಕ್ಕೆ. ಇಂದ್ರಿಯಗಳು, ಪಂಚಭೂತಗಳು ಇವೆಲ್ಲ ಅಡ್ಡವಾಗ್ತದೆ. ಏನು, ಯಾವಾಗ ನಾವು ನಮ್ಮ ಮನಸ್ಸನ್ನ ಇಂದ್ರಿಯಗಳಲ್ಲಿ ಈ ವಿಷಯಗಳಲ್ಲಿ ಸಿಕ್ಕಾಕೊಂಡು, ಪ್ರಪಂಚದಲ್ಲಿ ಸಿಕ್ಕಾಕೊಂಡಿದೆಯಲ್ಲ, ಇಂದ್ರಿಯಗಳ ಮೂಲಕ ಮನಸ್ಸು ಆಚೆ ಹೊಟ್ಟೋಗಿದೆ. ಕಣ್ಣಿನ ಮೂಲಕ ಆಚೆ ಹೋಗಿದೆ, ಕಿವಿ ಮೂಲಕ ಆಚೆ ಹೋಗಿದೆ, ಮೂಗಿನ ಮೂಲಕ ಆಚೆ ಹೋಗಿದೆ. ಈ ಮನಸ್ಸನ್ನ ತೆಗೆದು ಒಳಗಡೆ ಇಟ್ಕೊಂಡು ಲಯವಾಗ್ಬಿಡು. ಧ್ಯಾನ ಅಂದ್ರೆ ಏನೋ, ಆಚೆ ಕಡೆ ಮನಸ್ಸು, ಇಂದ್ರಿಯ 5 ಬಾಗಿಲುಗಳ ಮೂಲಕ ಮನಸ್ಸು ಆಚೆ ಹೊಟ್ಟೋಗಿದೆ. 5 ಬಾಗಿಲುಗಳ ಮೂಲಕ ಮನಸ್ಸು ಆಚೆ ಹೋಗಿದೆ. ಆ 5 ಬಾಗಿಲುಗಳ ಮೂಲಕ ಹೋಗಿರುವಂತ ಮನಸ್ಸನ್ನ ಒಳಗೆ ಸೆಳ್ಕೊಂಡು ಆ ಬಾಗಿಲನ್ನ ಮುಚ್ಕೊಂಡ್ಬಿಡೋದು. ಮತ್ತೆ ಆಳವಾದ ನಿದ್ದೆಯಲ್ಲಿ ಯಾವ್ದಾದ್ರು ಇಂದ್ರಿಯ ಉಪಯೋಗಿಸ್ತಾ ಇದೀವಾ? ಕಿವಿ, ಕಣ್ಣು, ಮೂಗು, ಬಾಯಿ ಇದೇನು ಉಪಯೋಗಿಸ್ತಾ ಇದೀವಿ? ಏನು ಉಪಯೋಗಿಸ್ತಾ ಇಲ್ಲ. ಪೂರ್ತಿಯಾಗಿ ಲಯವಾಗ್ಬಿಟ್ಟಿದೀವಿ ನಾವು ಅಲ್ಲಿ. ಪ್ರಾಚೀನ ಭಾರತದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಈ ಲಯವಾಗೋದಿಕ್ಕೇನೆ ಆ ದೇವಸ್ಥಾನಗಳು ಕಟ್ಟಿರೋದು. ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಇವಾಗ ನಾವು ತಿರುಪತಿಗೆ ಹೋಗ್ತೀವಿ ಅಥವಾ ಯಾವುದಾದ್ರೂ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಹೋದಾಗ ನೋಡಿ, ಅಲ್ಲೇನ್ ಮಾಡ್ತಾರೆ, ಆ ದೇವರಿಗೆ ಅಲಂಕಾರ, ವಿಧವಾದ ಹೂಗಳನ್ನು ಹಾಕಿ ಅಲಂಕಾರ ಮಾಡಿರ್ತಾರೆ. ವಿಧವಾದ ಏನು ಚಿನ್ನಾಭರಣಗಳನ್ನ ಹಾಕಿ ಅಲಂಕಾರ ಮಾಡಿರ್ತಾರೆ. ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ ಅಂದ್ರೆ ನಮ್ಮ ಕಣ್ಣುಗಳನ್ನ ಬೇರೆ ಕಡೆ ತಿರುಗಿಸ್ಕೊಳಕ್ ಆಗೋದಿಲ್ಲ. ಅಂದ್ರೆ ಕಣ್ಣಲ್ಲಿ ಪೂರ್ತಿ ಒಂದು ಇಂದ್ರಿಯ ಅಲ್ಲೇ ಲೈವ್ ಆಗೋಯ್ತು. ಆ ಕಣ್ಣನ್ನು ನೋಡ್ತಾ ನೋಡ್ತಾ ನೋಡ್ತಾನೆ ಹಾಗೆಯೇ ನಾವು ಧ್ಯಾನ ಸ್ಥಿತಿ ಹೊಟ್ಟೋಗ್ತೀವಿ ನಾವು. ಆ ಒಂದು ಆ ಪರಮಾತ್ಮನ, ಆ ದೇವ್ರನ್ನ ಆತರ ಅಲಂಕಾರ ಮಾಡಿರ್ತಾರೆ. ಓಕೆ, ಎಷ್ಟು ಚಿನ್ನಾಭರಣಗಳ ಹಾಕಿರ್ತಾರೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಅದನ್ನ ನೋಡ್ತಾ ನೋಡ್ತಾ. ಸೊ ಇದು ಗೊತ್ತಿತ್ತು ಆಗಿನ ಕಾಲದಲ್ಲಿ ಮಹಾತ್ಮರಿಗೆ. ಅವ್ರೇನ್ ಮಾಡಿದ್ರು ಅಂದ್ರೆ, ಈ ದೇವಸ್ಥಾನಕ್ಕೆ ಬರ್ತಾರೆ, ಅವ್ರ ಕಣ್ಣು ಅಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಅಲಂಕಾರ ಮಾಡಬೇಕು. ಮತ್ತೆ ಇನ್ನೊಂದು ನೋಡಿ, ಈ ದೇವಸ್ಥಾನ ಯಾರೋ ಒಬ್ಬರು ಪ್ರಾಪರ್ಟಿ ಅಲ್ಲ, ಎಲ್ಲ ಭಕ್ತರಿಗೆ ಸೇರಿರುವಂಥದ್ದು. ದೇವಸ್ಥಾನಕ್ಕೆ ಕಟ್ಟಿರುವಂಥ ಉದ್ದೇಶ ಏನು ಅಂದ್ರೆ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಬೇಕು. ಹೋಗಿ ಸುಮ್ಮನೆ ನಾವೇನ್ ಮಾಡ್ತೀವಿ, ಹೋಗಿ ದೇವ್ರಿಗೊಂದು ನಮಸ್ಕಾರ ಹಾಕಿ ಅಲ್ಲಿ ಕುತ್ಕೊಂಡಂಗೆ ಒಂದು ಶಾಸ್ತ್ರ ಮಾಡಿ ಎದ್ದು ಬಂದ್ಬಿಡ್ತೀವಿ. ಆ ಥರ ಅಲ್ಲ. ಅಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು ನೀವು ನೋಡಿ, ಎಲ್ಲನೂ ನೋಡಿ. ಇಲ್ಲಿ ಮೇಲ್ಕೋಟೆ ಇರ್ಬೋದು, ತಿರುಪತಿ ಇರ್ಬೋದು, ಯಾವುದೇ ದೇವಸ್ಥಾನದಲ್ಲಿ ನೋಡಿ, ಅಲ್ಲೋಗಿ ಸ್ವಲ್ಪ ಹೊತ್ತು ವಿಶಾಲವಾಗಿ ಕಟ್ಟಿರ್ತಾರೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ಮಾಡೋದಕ್ಕೆ ಅದು ಏನೋ ಕಟ್ಟಿರ್ತಾರೆ. ಇನ್ನೊಂದು, ಹಿಂದಿನ ಕಾಲದಲ್ಲಿ ಒಂದು ರೂಲ್ ಇತ್ತು, ಹಳೆ ಕಾಲದಲ್ಲಿ. ಯಾವುದಾದ್ರೂ ತುಂಬಾ ಬೆಲೆ ಬಾಳುವಂಥದ್ದು ಏನಾದರೂ ಸಿಕ್ಕಿದ್ರೆ ಅದನ್ನು ನಾವು ಇಟ್ಕೊಳ್ಳಂಗಿಲ್ಲ ನಮ್ಮ ಹತ್ರ. ಬೆಲೆ ಬಾಳುವಂಥ ವಜ್ರ ಇರ್ಬೋದು, ಮುತ್ತುಗಳಿರ್ಬೋದು, ಏನೋ ಇದನ್ನೆಲ್ಲ ಏನ್ ಮಾಡ್ಬೇಕು, ಯಾವುದೇ ಅದನ್ನ ಮಾರೋಂಗಿಲ್ಲ. ಅದನ್ನ ಯಾವ್ದಾದ್ರು ದೇವಸ್ಥಾನಕ್ಕೋ ಅಥವಾ ರಾಜನಿಗೆ ಕೊಟ್ಬಿಡ್ಬೇಕು. ರಾಜನಿಗೆ ಎತ್ಕೊಂಡೋಗಿ ಹ್ಯಾಂಡ್ ಓವರ್ ಮಾಡ್ಬೇಕು, ಅಥವಾ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡ್ಬೇಕು. ಅವಾಗ ಏನ್ ಮಾಡ್ತಾರೆ, ಅದನ್ನ ಒಂದು ಕಿರೀಟದಲ್ಲಿ ಇಟ್ಬಿಟ್ಟು ದೇವರಿಗೆ ಅಲಂಕಾರ ಮಾಡ್ತಾರೆ. ಅದನ್ನ ನೀವು ತಿರುಪತಿಗೆ ಹೋಗಿ, ಅಲ್ಲಿ ಇದು ಈ ರಾಜ ಕೊಟ್ಟಿರುವಂಥದ್ದು, ನಮ್ಮ ಮೈಸೂರು ಮಹಾರಾಜರು ಕೊಟ್ಟದಂತ ಕಂಠಿಹಾರ, ಇದು ವಿಜಯನಗರದ ಅರಸ ಕೊಟ್ಟಂತಹ ಪಚ್ಚೆ, ಇದು ಎಲ್ಲ ಹೇಳ್ಕೊಂಡ್ಬರ್ತಾರೆ. ಯಾಕೆ ಹೇಳಿ, ಆ ಮಹಾರಾಜರು ಏನ್ ಮಾಡ್ತಾರೆ, ಅವ್ರ ಹತ್ರ ಇಟ್ಕೊಳ್ತಾ ಇರಲಿಲ್ಲ. ಅದನ್ನ ತಗೊಂಡೋಗಿ ದೇವ್ರ ಮೇಲೆ ಹಾಕ್ಬಿಟ್ರೆ ಯಾರು ತಗೊಂಡು ಹೋಗ್ತಾರೆ? ಅದನ್ನ ಹಾಕಿದಾಗ ಅದನ್ನ ನೋಡಿದ್ರೆ ಕಣ್ಣು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ, ದೇವ್ರ ಮೇಲೆ ನಿಂತ್ಕೊಂಡ್ಬಿಡುತ್ತೆ. ಲಯ ಅಂದ್ರೆ ಏನು, ಅದಕ್ಕೋಸ್ಕರನೇ ದೇವಸ್ಥಾನದಲ್ಲಿ ಮೊದಲು ಒಂದೊಂದು ಇಂದ್ರಿಯಾನು ಅಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. ಅದೇ ತರ ವಿಧವಾದ ಅಗರಬತ್ತಿ ಉಪಯೋಗಿಸ್ತಾರೆ. ಆ ಅಗರಬತ್ತಿ ಸ್ಮೆಲ್ ಬರ್ತಾ ಇದ್ದಂಗೆನೆ ಒಂಥರ ಮನಸ್ಸು ಹಾಗೆ ನಿಂತ್ಕೊಂಡ್ಬಿಡುತ್ತೆ. ನೋಡಿ ಯಾವ ತರ ಹಿಂದಿನ ಕಾಲದಲ್ಲಿ. ಮತ್ತೆ ವಿಧವಾದ ಹೂಗಳು, ಆ ಹೂಗಳ ಫ್ರಾಗ್ರೆನ್ಸ್, ಸುಗಂಧರಾಜ, ಮಲ್ಲಿಗೆ ಹೂವು ಅದೆಲ್ಲ ಉಪಯೋಗಿಸ್ತಾರಲ್ಲ, ಅದನ್ನೆಲ್ಲ ಫ್ರಾಗ್ರೆನ್ಸ್ ತಗೊಳ್ತಾ ಇದ್ದಂಗೆನೆ ಅದರ ಸುವಾಸನೆ ಮನಸ್ಸು ಎಲ್ಲೂ ಹೋಗೋದಿಲ್ಲ, ಹಾಗೆ ನಿಂತ್ಕೊಂಡ್ಬಿಡುತ್ತೆ. ಆಮೇಲೆ ಅಲ್ಲಿ ಕೊಡುವಂತ ತೀರ್ಥ, ಅದರಲ್ಲಿ ಪಚ್ಚಕರ್ಪೂರ ಹಾಕಿರ್ತಾರೆ. ಒಂದ್ಸರಿ ಒಂದ್ ಸಣ್ಣ ಎಷ್ಟು ಸ್ಪೂನ್ ಇರುತ್ತೆ, ಅದರಲ್ಲಿ ಕೊಟ್ರೆ, ಒಂದ್ ಗ್ಲಾಸ್ ಕೊಟ್ರೆ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ತೀರ್ಥ ಇದು ಅನ್ಸಂತೆ. ಅರ್ಥ ಆಗ್ತಾ ಇದೆಯಲ್ಲ?
ಅದು ನೋಡಿ, ಆ ರುಚಿ ಮನಸ್ಸನ್ನ ಹಾಗೆ ಸ್ತಬ್ಧವಾಗಿ ಮಾಡ್ಬಿಡುತ್ತೆ. ಇದ್ರ ಜೊತೆಗೆ ಪ್ರಸಾದಗಳು, ನೀವು ಪೂರಿ ಜಗನ್ನಾಥ್ಗೆ ಹೋದ್ರೆ 56 ಪ್ರತಿ ದಿವಸ 56 ತರದ ಪ್ರಸಾದಗಳನ್ನ ದೇವರಿಗೆ ಚಪ್ಪನ್ ಭೋಗ್ ಅಂತ ಮಾಡಿ ಬಡಿಸ್ತಾರೆ ದೇವರಿಗೆ. ಅಂದ್ರೆ ದೇವರೇನು ತಿನ್ನೋದಿಲ್ಲ, ಅದನ್ನ ದೇವರ ಮುಂದೆ ಇಟ್ಟು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಅದನ್ನ ತಿನ್ನೋದಕ್ಕೆ ಅದು ಆ ರುಚಿ ಏನ್ ಮಾಡುತ್ತೆ, ಅದು ಕೂಡ ಮನಸ್ಸನ್ನ ನಿಲ್ಲಿಸ್ಬಿಡುತ್ತೆ. ಇವೆಲ್ಲ ದೇವಸ್ಥಾನದಲ್ಲಿ ಯಾಕೆ ಇದೆಲ್ಲ ಮಾಡ್ತಾ ಇದ್ರು ಅಂದ್ರೆ, ಆಚೆ ಕಡೆ ಮನಸ್ಸು ಲಯವಾಗೋದಿಕ್ಕೆ, ಮನಸ್ಸನ್ನ ಈ ಕ್ಷಣಕ್ಕೆ ತಗೊಂಡ್ಬರೋದಕ್ಕೆ ಮಾಡ್ತಾ ಇದ್ದಿದ್ದು. ಇನ್ನ ಮುಂದೆ ಹೇಳ್ಕೊಳ್ತಾ ಹೋಗ್ತಾರೆ ಗುರುಗಳು. ಸೊ ಏನಂದ್ರೆ, ಈ ನವೆಂಬರ್ ಡಿಸೆಂಬರ್ ಆ ಸಮಯದಲ್ಲಿ ಈ ಮಾಘ ಮಾಸ ಅದೆಲ್ಲ ಬರುತ್ತೆ, ಇದು ಧನುರ್ಮಾಸ. ಧನುರ್ಮಾಸ ಬಂದಾಗ ಒಂದು ತಿಂಗಳು ನೀವು ನೋಡಿ, ಸಿಟಿ ಇರ್ಬೋದು ಹಳ್ಳಿಗಳಿರ್ಬೋದು, ಬೆಳಗಿನ ಜಾವ 3 ಗಂಟೆಗೆ ಎದ್ದು ಸ್ನಾನಗಳು ಮಾಡಿ ಏನು ಹಳ್ಳಿಯವರೆಲ್ಲ ಆ, ಅಲ್ಲಿ ಸೇರ್ಕೊಂಡು ಭಜನೆ ಮಾಡ್ತಾರೆ, ದೇವಸ್ಥಾನದಲ್ಲಿ ಭಜನೆ ಮಾಡ್ತಾರೆ. ಭಜನೆ ಎಲ್ಲ ಮಾಡಿದ್ಮೇಲೆ ಆಮೇಲೆ ಚೆನ್ನಾಗಿ ಅಲಂಕಾರ ಮಾಡಿ ಮಂಗಳಾರತಿ ಮಾಡಿ ದೇವರಿಂದ ಪ್ರಸಾದ ಕೊಡ್ತಾರೆ. ಪೊಂಗಲ್ ಕೊಡ್ತಾರೆ, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್. ಆ ಪೊಂಗಲ್ಗೆ ಚಿಕ್ಕ ಚಿಕ್ಕ ಮಕ್ಕಳು ಓಡೋಗ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ಪ್ರತಿ ದಿವಸ ಬೇರೆ ಬೇರೆ ತರದ ಪ್ರಸಾದವನ್ನ ಕೊಡ್ತಾರೆ. ಇದೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ, ನಮ್ಮ ಇಂದ್ರಿಯಗಳನ್ನ ಹಿಡಿದಿಟ್ಕೊಳ್ಳೋದಿಕ್ಕೆ. ಅರ್ಥ ಆಗ್ತಾ ಇದೆಯಾ? ನಮ್ಮ ಇಂದ್ರಿಯಗಳನ್ನ ಹಿಡಿದಿಟ್ಕೊಳ್ಳೋದಿಕ್ಕೆ. ಜೊತೆಗೆ ಅಲ್ಲಿ ಭಜನೆ ಅಥವಾ ಮೇಳ ಎಲ್ಲ ಇರುತ್ತೆ, ಅದು ಮನಸ್ಸನ್ನ ಮತ್ತೆ ದೇವಸ್ಥಾನದಲ್ಲಿ ಗಂಟೆ ಹೊಡಿತಾರೆ. ಜೋರಾಗಿ ಗಂಟೆ ಹೊಡೆದಾಗ ಮನಸ್ಸೆಲ್ಲನೂ ಹೋಗತ್ತಾ, ಆ ಶಬ್ದದಲ್ಲೇ ಇರುತ್ತೆ. ಮನಸ್ಸಿನಲ್ಲಿ ಆ ವೈಬ್ರೇಷನ್ಸ್ ಮನಸ್ಸನ್ನು ವರ್ತಮಾನ ಕ್ಷಣಕ್ಕೆ ತಂದ್ಬಿಡುತ್ತದೆ. ಇವಾಗ ನೋಡಿ, ಈ ದೇವಸ್ಥಾನದಲ್ಲಿ ಇವೆಲ್ಲ ಒಂದು ರೀತಿ ರಹಸ್ಯಗಳೇ. ಇವೆಲ್ಲ ನಮ್ಮ ಇಂದ್ರಿಯಗಳನ್ನ ಹಿಡಿದಿಟ್ಕೊಳ್ಳೋದು. ಆದ್ರೂ ಕೂಡ ನಮ್ಮ ಇಂದ್ರಿಯ ಎಲ್ಲೋ ಒಂದು ಜಾಗದಲ್ಲಿ, ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು ಎಲ್ಲೋ ಒಂದು ಜಾಗದಲ್ಲಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ. ಇಂದ್ರಿಯಗಳ ಮನಸ್ಸನ್ನು ಹಿಡಿದಿಟ್ಕೊಳ್ಳೋಕೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಆದ್ರೂ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ. ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾರೆ, ಏನೋ ಲಯಂ ವ್ರಜ, ನಿನ್ನೊಳಗೆ ನೀನು ಒಂದಾಗು, ಕಣ್ಮುಚ್ಕೊಂಡು ಕೂತ್ಕೋ, ಧ್ಯಾನ ಮಾಡು. ಅವ್ರು ಹೆಚ್ಚಿಗೆ ಹೇಳಿಲ್ಲ ಜನಕ ಮಹಾರಾಜರಿಗೆ, ಸ್ವಲ್ಪ ಸ್ವಲ್ಪ ಒಂದೊಂದೇ ಶ್ಲೋಕ ಹೇಳ್ತಾ ಬಂದ್ರು ಅಲ್ಲಿ ಇಲ್ಲಿ. ಜನಕ ಮಹಾರಾಜರು ಅದರಲ್ಲಿರುವ ಸಾರವನ್ನು ಟಕ್ ಅಂತ ತಿಳ್ಕೊಳ್ಳೋದು. ಅದಕ್ಕೆ ಹೇಳ್ತಾರೆ ಅಷ್ಟಾವಕ್ರ ಮಹರ್ಷಿಗಳಿಗೆ ಒಳ್ಳೆ ಶಿಷ್ಯ ಸಿಗ್ತಾ ಅಂತ. ಸ್ವಲ್ಪ ಹೇಳಿದ್ರೆ ಅಲ್ಲಿಂದ ಮುಂದಕ್ಕೆ ತಗೊಂಡೋಗೋರು. ಒಂಚೂರು ಅದು ಹೇಳ್ತಾರಲ್ಲ, ಕೈ ತೋರಿಸಿದ್ರೆ ಹಸ್ತಾನೆ ನುಂಗ್ಬಿಟ್ರು ಅಂತ, ಹಿಂಗೆ ಆ ತರ ಜನಕ ಮಹಾರಾಜರು ಸ್ವಲ್ಪ ಹೇಳಿದ್ರೆ ಮಿಕ್ಕಿದೆಲ್ಲ ಅವ್ರು ಹೇಳಕ್ಕೆ ಶುರು ಮಾಡಿದ್ರು. ಓಕೆ, ಸೊ ಅದಕ್ಕೆ ಎಲ್ಲ ಒಂದು ರೀತಿಯ ಉದ್ಗಾರಗಳನ್ನು ಮಾಡಕ್ಕೆ ಶುರು ಮಾಡಿದ್ರು. ಸೊ ಅದಕ್ಕೆ ಇಲ್ಲಿ ಜನಕ ಮಹಾರಾಜರು ಎಲ್ಲ ಬಿಟ್ಬಿಟ್ಟು ಕೂತ್ಕೊಬೇಕು. ಇಲ್ಲಿ ಬಿಡೋದಕ್ಕೆ ನಮ್ದೇನಿದೆಯಪ್ಪ, ಬಿಡೋದಕ್ಕೆ ನಮ್ದೇನು ಇಲ್ಲ. ಎಲ್ಲ ಶರಣಾಗತಿ ಮಾಡಿ. ಏನು ಶರಣಾಗತಿ ಮಾಡೋದಕ್ಕೆ ನಮ್ದೇನಿದೆ? ಒಂದು ಮನಸ್ಸು ಬಿಟ್ರೆ ಇಲ್ಲಿ ಯಾವುದೂ ಇಲ್ಲ. ನಾವು ಸುಮ್ಮನೆ, ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾರೆ, ಎಲ್ಲ ಬಿಡಬೇಕು ಅಂದ್ರೆ ಏನು ಬಿಡೋದಿದೆ? ಫಸ್ಟ್ ಆಫ್ ಆಲ್ ನಿಂದು ಅಂತ ಏನಿದೆ ಇಲ್ಲಿ ಈ ಪ್ರಪಂಚದಲ್ಲಿ? ಬರ್ತೀಯ ಒಂದು ಗುಳ್ಳೆ ತರ ಬಂದು ಇದ್ಬಿಟ್ಟು ಬಾ, ಅದು ಡಮಾರ್ ಅಂತ ಯಾವತ್ತು ಹೊಡೆದೋಗತ್ತೋ ಅದು ಜಾಗ ಖಾಲಿ ಆಗ್ಬಿಟ್ಟು. ಇಲ್ಲಿ ಯಾವುದು ಓನರ್ಶಿಪ್ ಅನ್ನೋದಿಲ್ಲ ಇಲ್ಲಿ. ಕೆಲವರು, ಅದಕ್ಕೆ ಇಲ್ಲೊಂದು ಗುರುಗಳು ಒಂದು ಎಕ್ಸಾಂಪಲ್ ಇದೆ. ಕೆಲವರು ಹೇಳ್ತಾರೆ, ನಾನು ಗುರುಗಳಿಗೆ, ದೇವರಿಗೆ ನನ್ನ ಜೀವನಾನೇ ನಾನೆಲ್ಲ ತ್ಯಾಗ ಮಾಡಿ ಬಂದ್ಬಿಟ್ಟೆ ಅಂತ. ಏನಪ್ಪ ತ್ಯಾಗ ಮಾಡಕ್ಕೆ ಏನಿದೆ ಅಲ್ಲಿ? ಸುಮ್ಮನೆ ತ್ಯಾಗ ಮಾಡಿರಲ್ಲ. ಒಂದು ಬೆಲೆ ಬಾಳುವಂಥದ್ದು ಸಿಗತ್ತೆ ಅಂತ ಗ್ಯಾರಂಟಿ ಇದ್ದಾಗಲೇ ಇದು ಬಿಡೋದಿಲ್ಲ. ಅಲ್ಲಿ ಕೂಡ ತಲೆ ಉಪಯೋಗಿಸೇ ಮಾಡಿರ್ತಾರೆ. ಈ ಕೈಯಲ್ಲಿ ಬಂಗಾರ ಇದೆ, ಇನ್ನೊಂದು ಕೈಯಲ್ಲಿ ಅದಕ್ಕನ್ನ 10ರಷ್ಟು ಬೆಲೆ ಬಾಳುವಂತ ವಜ್ರ ಸಿಕ್ಕಿದ್ರೇನೆ ಇದನ್ನ ಬಿಟ್ಬಿಡ್ತಾರೆ. ಅವಾಗ ಆಮೇಲೆ ಹೇಳ್ಕೊಡೋದು, ನಾನು ಎಲ್ಲ ಬಿಟ್ಟು ಬಂದೆ ಅಂತ. ಏನ್ ಬಿಟ್ಟಿದೀವಿ? ಅದೇ ಹೇಳ್ತಾರೆ, ಏನ್ ಬಿಟ್ಟಿದೀಯ ನೀನು? ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾರೆ, ಲಯಂ ವ್ರಜ, ಏನು ಒಳಗೆ ಕರಗಿ ಹೋಗು. ಓಂ ನಮಃ ಶಿವಾಯ. ನೆಕ್ಸ್ಟ್ ಮುಂದಿನ ಶ್ಲೋಕ. ಪ್ರತ್ಯಕ್ಷಮಪ್ಯ ವಸ್ತುತ್ವಾಂ ವಿಶ್ವಂ ನಾಸ್ತಮಲೇ ತ್ವಯಿ ರಜ್ಜು ಸರ್ಪೇ ಇವಂ ವ್ಯಕ್ತಂ ಏವಮೇವ ಲಯಂ ವ್ರಜ. ಪ್ರತ್ಯಕ್ಷಮಪ್ಯ ವಸ್ತುತ್ವಾಂ ವಿಶ್ವಂ ನಾಸ್ತಮಲೇ ಮಯಿ ತ್ವಯಿ ರಜ್ಜು ಸರ್ಪೇ ಇವಂ ವ್ಯಕ್ತ ಏವಮೇವ ಲಯಂ ವ್ರಜ. ಏನು, ಹಗ್ಗವನ್ನು ಕಂಡು ಅದು ಸರ್ಪವೆಂದು ತಪ್ಪಾಗಿ ತಿಳಿದುಕೊಂಡಂತೆ ಪ್ರತ್ಯಕ್ಷವಾಗಿ ಕಾಣುತ್ತಿರುವ ಈ ಪ್ರಪಂಚವನ್ನು ವಾಸ್ತವದಲ್ಲಿ ಅದು ಹೇಗಿದೆಯೋ ಅದು ನಾವು ತಿಳ್ಕೊಂಡಿಲ್ಲ. ಇದನ್ನು ತಿಳ್ಕೊಂಡು ನೀನು ಲಯವಾಗು. ಗೊತ್ತಾಗ್ತಾ ಇದೆಯಲ್ಲ? ಆಲ್ರೆಡಿ ನೀನು ಶುದ್ಧ ಚೈತನ್ಯ. ಒಳಗಡೆ ಶರೀರ ಬದಲಾಗ್ತಾ ಇರತ್ತೆ, ಮನಸ್ಸು ಕೂಡ ಬದಲಾಗ್ತಾ ಇದೆ, ಆದ್ರೆ ಒಳಗಡೆ ಇರುವಂತದ್ದು ಶುದ್ಧ ಚೈತನ್ಯ. ಅದನ್ನೇನು ಕ್ಲೀನ್ ಮಾಡ್ಕೊಬೇಕು? ಅದೇನು ಅಂಟೋದಿಲ್ಲ. ಇದು ಹೆಂಗಿದೆ ಅಂದ್ರೆ, ಸೂರ್ಯ
ಕಪ್ಪಗಾಗ್ಬಿಟ್ಟಿದ್ದಾನೆ, ಅವನು ಪೆನಾಲ್ ಆಗಿ ತೊಳಿತೀನಿ ಅಂತ ಹೇಳ್ದಂಗೆ, ಸೂರ್ಯನ ತೊಳಿತೀವಿ ಅಂತ. ಅಥವಾ ಬೆಂಕಿಗೆ ಏನೋ ಕಪ್ಪಗೆ ಅಂಟ್ಕೊಂಡ್ಬಿಟ್ಟಿದೆ, ಅದಕ್ಕೆ ಸೋಪ್ ಹಾಕಿ ತೊಳಿತೀವಿ ಅಂತ. ಇದೆಲ್ಲ ಒಂದು ಮಾಯೆ, ಇದೊಂದು ಇಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗಿದೆ? ಇವೆಲ್ಲ ಬಿಟ್ಬಿಟ್ಟು ಡಿಸಾಲ್ವ್ ನಾವು ಈ ಕ್ಷಣ, ಯಾವಾಗ ಲೈವ್ ಆಗಬೇಕು, ಈ ಕ್ಷಣದಲ್ಲೇ ಒಳಗಡೆ ಲೈವ್ ಆಗಬೇಕು. ಇದು ಆಗತ್ತೆ. ಎಷ್ಟೋ ಸರಿ ಈ ಜಪಾನ್ನಲ್ಲಿ ಝೆನ್ ಮಾಸ್ಟರ್ಸ್ ಅಂತ ಹೇಳ್ತಾರೆ, ಕೇಳಿಸ್ಕೊಳ್ತಾ ಇದ್ದೀರಾ? ಆರ್ ಯು ಆಲ್ ವಿತ್ ಮೀ? ಝೆನ್ ಮಾಸ್ಟರ್ಸ್ ಅಂತ. ಝೆನ್ ಮಾಸ್ಟರ್ಸ್ ಏನ್ ಮಾಡ್ತಾರೆ, ಅವ್ರ ಹತ್ರ ಬರೋರಿಗೆ ಕಣ್ಣು ಮುಚ್ಕೊಂಡು ವರ್ಷಗಳ ಗಟ್ಟಲೆ ಅಲ್ಲಿ ಧ್ಯಾನ ಮಾಡ್ಬೇಕಲ್ಲಿ ಕುತ್ಕೊಂಡು. ತುಂಬಾ ಜನ ತಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಯಾವಾಗ ಹೊಡಿತಾರೋ ಗೊತ್ತಿಲ್ಲ, ತಲೆ ಮೇಲೆ ಒಂದು ಕಟ್ಟಿಗೆ ತಗೊಂಡು ಪಟಾರ್ ಅಂತ ಹೊಡಿತಾರೆ. ಹೊಡೆದ ತಕ್ಷಣ ಅದರಿಂದ ಆ ಇಂಟೆಲೆಕ್ಟ್ ಇಂದ ಆಚೆ ಬಂದ್ಬಿಡುತ್ತೆ. ಸಡನ್ ಆಗಿ ಅವ್ರಿಗೆ ಜ್ಞಾನೋದಯ ಉಂಟಾಗತ್ತೆ. ಇಲ್ಲಾಂದ್ರೆ ಆ ಲಯ ಅನ್ನೋದು ಆಗ್ತಾ ಇಲ್ಲ, ಅವ್ರ ಬುದ್ಧಿನೇ ಅವ್ರಿಗೆ ಅಡ್ಡ ಬರ್ತಾ ಇರುತ್ತೆ. ತುಂಬಾ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ಬುದ್ಧಿನೇ ಅಡ್ಡ ಬರುತ್ತೆ. ಅದಕ್ಕೆ ಲಯಂ ರಜ, ಅವರಲ್ಲೇ ಅವರು ಡಿಸಾಲ್ವ್ ಆಗಕ್ ಆಗೋದಿಲ್ಲ, ಅವರಲ್ಲೇ ಅವರು ಒಂದಾಗಕ್ ಆಗೋದಿಲ್ಲ. ಮಾಮೂಲಿ ಸಿಂಪಲ್ ಜನ ಇದಾರೆ ನೋಡಿ, ಹಳ್ಳಿಗಳಲ್ಲಿ ಇದಾರಲ್ಲ ಸಿಂಪಲ್ ಜನ, ಅವ್ರಿಗೇನು ಅಷ್ಟು ಜ್ಞಾನ ಬೇಕಾಗಿಲ್ಲ. ಅವ್ರಿಗೆ ಈ ತುಂಬಾ ತಿಳ್ಕೊಂಡವ್ರು ಇದಾರಲ್ಲ, ಅವ್ರಿಗೆ ಆ ಬುದ್ಧಿನೇ ಅವ್ರಿಗೆ ಇಂಪೆಡಿಮೆಂಟ್, ಅದೇ ಅವ್ರಿಗೆ ಅಡ್ಡ. ಅದನ್ನು ದಾಟೋದೇ ತುಂಬಾ ಕಷ್ಟ. ಅರ್ಥ? ಲಯಂ ರಜ. ಹೇಗೆ ನೀರಿನ ಒಳಗಡೆಯಿಂದ ಗುಳ್ಳೆಗಳು ಬರ್ತಾ ಇದೆ, ಅದೇ ತರ ಈ ಪೂರ್ತಿ ಪ್ರಪಂಚ ಚೈತನ್ಯವನ್ನು ಮಹಾಸಾಗರದಲ್ಲಿ ಎದ್ದು ಬರ್ತಾ ಇದೆ. ಒಂದೊಂದು ಶರೀರ ತಗೊಂಡು ಬರ್ತಾ ಇದೆ ಚೈತನ್ಯ. ಯಾವುದು? ಚಿಟ್ಟೆ ರೂಪದಲ್ಲಿ ಬರ್ತಾ ಇದೆ, ಸೊಳ್ಳೆ ರೂಪದಲ್ಲಿ ಬರ್ತಾ ಇದೆ, ಕುದುರೆ ರೂಪದಲ್ಲಿ ಬರ್ತಾ ಇದೆ, ಜಿರ್ಲೆ ರೂಪದಲ್ಲಿ ಬರ್ತಾ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಎಲ್ಲಿ ಜಿರ್ಲೆ, ಎಲ್ಲಿ ಇರುವೆ, ಇವೆಲ್ಲ ಒಳಗಡೆ ಹೋಗಿ ನೋಡಿದ್ರೆ ಅವೆಲ್ಲ ಆತ್ಮಗಳೇ. ಒಂದು ಆತ್ಮ ಒಂದು ಜಿರ್ಲೆ ರೂಪದಲ್ಲಿ ಬಂತು, ಇನ್ನೊಂದು ಯಾವುದು ಸೊಳ್ಳೆ ರೂಪದಲ್ಲಿ ಬಂತು, ಇನ್ನೊಂದು ಆನೆ ರೂಪದಲ್ಲಿ ಬಂತು. ಈ ಸೃಷ್ಟಿ ಅಂದ್ರೆ ಏನು? ಕಣ್ಣಿಗೆ ಬೇರೆ ಬೇರೆ ತರ ಕಾಣಿಸ್ತಾ ಇದೆ, ಬೇರೆ ಬೇರೆ ಗುಳ್ಳೆಗಳ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಳಗಡೆ ಹೋಗಿ ನೋಡಿದ್ರೆ ಇದೆಲ್ಲ ಏನು, ಒಳಗಡೆ ಹೋಗಿ ನೋಡಿದಾಗ ಇದೆಲ್ಲ ಒಂದೇ ಚೈತನ್ಯ. ಅರ್ಥ ಆಗ್ತಾ ಇದೆಯಲ್ಲ? ಅದಕ್ಕೆ ಗುರುಗಳು ಹೇಳ್ತಾರೆ ಒಂದೇ ಚೈತನ್ಯ ಆಗಿದೆ. ಒಂದು ನೀರ್ ಮೇಲೆ ಗುಳ್ಳೆಗೆ ಏನು ಕೃಷ್ಣ ಅಂತ ಹೆಸರಿಟ್ರು, ಇನ್ನೊಂದು ನೀರ್ ಮೇಲೆ ಗುಳ್ಳೆಗೆ ಶ್ರೀಕಾಂತ್ ಅಂತ ಹೆಸರಿಟ್ರು, ಇನ್ನೊಂದು ನೀರ್ ಮೇಲೆ ಗುಳ್ಳೆಗೆ ಮಹಾದೇವ್ ಪ್ರಸಾದ್ ಅಂತ ಹೆಸರಿಟ್ರು, ಇನ್ನೊಂದು ನೀರ್ ಮೇಲೆ ಗುಳ್ಳೆಗೆ ಗಂಗಾಧರ್ ಅಂತ ಹೆಸರಿಟ್ರು, ಚಂದ್ರಶೇಖರ್ ಅಂತ ಹೆಸರಿಟ್ರು. ಒಂದು 40-50 ವರ್ಷ ಇರುತ್ತೆ ಗುಳ್ಳೆ, ಆಮೇಲೆ ಒಡೆದೋದಾಗ ಗುಳ್ಳೆ ಒಡೆಯತ್ತೆ, ಆದ್ರೆ ಒಳಗಡೆ ಇರೋ ಚೈತನ್ಯ ಹಂಗೇ ಇದೆ. ಎಲ್ಲರ ಒಳಗಡೆ ಇರುವಂತಹ ಚೈತನ್ಯ ಇದೇ ಆಗಿದೆ, ಅದೇನ್ ಬೇರೆ ಅಲ್ಲ. ಸೊ ಆಚೆ ಕಡೆ ಏನನ್ಸತ್ತೆ, ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಗ್ತಾ ಇದೆಯಲ್ಲ? ನೋಡಿ ಹೇಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಹೆಸರುಗಳು ಇಟ್ಕೊಂಡು ಬರ್ತಾ ಇದೆ, ಬೇರೆ ಬೇರೆ ರೂಪಗಳು ತಗೊಂಡು ಬರ್ತಾ ಇದೆ, ಬೇರೆ ಬೇರೆ ಶರೀರಗಳನ್ನು ತಗೊಂಡ್ ಬರ್ತಾ ಇದೆ. ಸ್ವಲ್ಪ ಕಾಲ ಇಲ್ಲಿ ನಡೆದಾಡತ್ತೆ ಭೂಮಿ ಮೇಲೆ, ಟೈಮ್ ಆದ ತಕ್ಷಣ ಅದು ಒಡೆದೋದಾಗತ್ತೆ. ಅದರೊಳಗಿರುವ ಚೈತನ್ಯ ಪರಮಾತ್ಮನಲ್ಲಿ ಒಂದಾಗ ಎಲ್ಲ ಕಡೆ. ಪರಮಾತ್ಮ ಅಂದ್ರೆ ಎಲ್ಲೋ ಮೇಲ್ಗಡೆ ಕೂತಿರೋದಲ್ಲ, ನಮ್ಮ ಸುತ್ತಲೂ ಇರುವಂತದ್ದು, ಒಳಗಡೆ ಹೊರಗಡೆ ಎಲ್ಲ ಇರುವಂತ ಆ ಚೈತನ್ಯ ಅಲ್ಲಿ ಒಂದಾಗ್ತದೆ. ಇದನ್ನ ತಿಳ್ಕೊಂಡಾಗ ಅಲ್ಲಿ ಏನ್ ಹೇಳ್ತಾ ಇದ್ರೆ, ಒಳಗಡೆ ಇರುವ ಎಷ್ಟೋ ಕಾನ್ಫ್ಲಿಕ್ಟ್ಸ್, ಸಂಘರ್ಷಗಳು ದೂರ ಆಗ್ಬಿಡುತ್ತೆ. ಯಾವುದೋ ಈ ವ್ಯಕ್ತಿ ಹೀಗೆ, ಆ ವ್ಯಕ್ತಿ ಹಾಗೆ ಅಂತ ಇರ್ತಾರೆ. ಎಷ್ಟು ವರ್ಷ ಇರ್ತಾರ್ರಿ ಅಂತ, ಈ ಬಬಲ್ ಎಷ್ಟು ವರ್ಷ ಇರುತ್ತೆ, ಈ ಗುಳ್ಳೆ ಎಷ್ಟು ವರ್ಷ ಇರುತ್ತೆ ಅಂತ ತಿಳ್ಕೊಂಡಾಗ ಅವೆಲ್ಲ ದೂರ ಆಗತ್ತೆ. ಅಂದ್ರೆ ಆಧ್ಯಾತ್ಮಿಕತೆಯ ಒಂದು ಶುರು ಎಲ್ಲಾಗತ್ತೆ ಅಂದ್ರೆ, ಯಾವಾಗ ನಮ್ಮ ತಲೆಯೊಳಗೆ ಇರುವಂತ ವ್ಯಕ್ತಿಗಳನ್ನ ಆಚೆ ತೆಗೆದಾಕ್ಬಿಡ್ತೀವಲ್ಲ, ಅವಾಗ ಶುರುವಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಇಂಥವ್ರು ಒಳ್ಳೆಯವರು, ಇಂಥವ್ರು ಒಳ್ಳೆಯವರಲ್ಲ, ಇವ್ರು ನನ್ನ ತುಂಬಾ ಪ್ರೀತಿ ಮಾಡ್ತಾರೆ, ಇವ್ರು ಮಾಡೋದಿಲ್ಲ, ಅವ್ರ ಮನೆಗೆ ಹೋದಾಗ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಮರ್ಯಾದೆ ಕೊಡ್ಲಿಲ್ಲ, ಸೀಟ್ ಕೊಡ್ಲಿಲ್ಲ, ಏನೋ ಈ ಕೆಲ್ಸಕ್ಕೆ ಬಾರದ ಮಾತುಗಳೆಲ್ಲ ನಿಂತೋಗ್ಬಿಡುತ್ತೆ. ಯಾವಾಗ ಈ ಪ್ರಪಂಚವೆಲ್ಲ ಒಂದೇ ಚೈತನ್ಯದಿಂದ ಆಗಿದೆ ಅಂತ ಹೇಳಿದಾಗ. ಎಷ್ಟೋ ಸರಿ ನೋಡಿ, ತುಂಬಾ ಹತ್ತಿರದವರು ನಮ್ಗೇನು ಆಗಿರಲಿಲ್ಲ. ಎಷ್ಟೋ ಸರಿ ನಾವು ಯಾರು ಶತ್ರುಗಳು ಅನ್ಕೊಂಡಿರ್ತೀವೋ ಅವರು ಯಾವಾಗಲೂ ಕೆಲಸಕ್ಕೆ ಒದಗಿರ್ತಾರೆ. ಇದೆಲ್ಲ ಕರ್ಮದ ಒಂದು ಪ್ರಭಾವದಿಂದ ನಡೀತಾ ಇದೆ. ಸೊ ಈ ಪ್ರಪಂಚ ಎಲ್ಲ ನೋಡೋದಕ್ಕೆ ನಿಜವಾಗಿ ಕಾಣಿಸ್ತಾ ಇದೆ, ಬಟ್ ಒಳಗಡೆ ಹೋಗಿ ನೋಡಿದ್ರೆ ಎಲ್ಲ ಚೈತನ್ಯದ ಆಟ. ಇದು ಚೈತನ್ಯದ ಆಟ. ಅದಕ್ಕೋಸ್ಕರ ನಿನ್ನೊಳಗೆ ನೀನು ಒಂದಾಗು, ಲಯಂ ವ್ರಜ. ಸೊ ಮುಂದಿನ ಶ್ಲೋಕ, ಸಮದುಃಖ ಸುಖ ಪೂರ್ಣ ಆಶಾ ನೈರಾಶ್ಯಯೋ ಸಮಃ ಸಮಜೀವಿತ ಮೃತ್ಯು ಸನ್ನೇವಮೇವ ಲಯಂ ವ್ರಜ.
ಸಮ ದುಃಖ ಸುಖ ಪೂರ್ಣ ಆಶಾಯ ನೈರಾಶ್ಯಯೋ ಸಮಃ ಸಮಜೀವಿತ ಮೃತ್ಯು ಸನ್ನೇವಮೇವ ಲಯಂ ವ್ರಜ. ಹ್ಮ್. ಏನು ಇಲ್ಲಿ ನಮ್ಮ ಸಂತೋಷಗಳು, ನಮ್ಮ ದುಃಖಗಳು, ನಮ್ಮ ಆಸೆಗಳು, ಏನೋ ನಮ್ಮ ನಿರಾಶೆಗಳು, ಇವೆಲ್ಲ ಸಂವೇದನೆಗಳೇ. ಇವೆಲ್ಲ ಶರೀರದಲ್ಲಿ ಮನಸ್ಸಿನಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ಹೊಟ್ಟೋಗುತ್ತೆ. ದುಃಖ ಬಂದಾಗ ಒಂದು ರೀತಿ ವೈಬ್ರೇಷನ್ನ, ಸುಖ ಬಂದಾಗ ಒಂದು ರೀತಿ ವೈಬ್ರೇಷನ್ನ, ಆಸೆ ಬಂದಾಗ ಅದೊಂದು ರೀತಿ ವೈಬ್ರೇಷನ್ ಉಂಟು ಮಾಡುತ್ತಾ. ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆಲ್ಲ ಹತ್ಕೊಂಡು ಕೂತ್ಕೊಂಬೇಡ. ಒಂದ್ ದಿವಸ ಅಳ್ತೀವಿ, ಒಂದ್ ದಿವಸ ನಗ್ತೀವಿ. ಅಳು ಮತ್ತೆ ನಗು ಒಂದೇ ನಾಣ್ಯದ ಎರಡು ಮುಖದ ಇದ್ದಂಗೆ. ಆ ಒಳಗಡೆ ಆಗ್ತಾ ಇರುವಂತ ಸಂವೇದನೆಗಳನ್ನು ಗಮನಿಸಿ. ಗೊತ್ತಾಗ್ತದೆ? ಒಳಗಡೆ ಆಗ್ತಾ ಇರುವಂತ ಸಂವೇದನೆ ಗಳಿಸಿ ಗಮನಿಸ್ತಾ ಗಮನಿಸ್ತಾ ಹಾಗೆ ಒಳಗಡೆ ಚೈತನ್ಯದ ಜೊತೆ ಲಯಂ ವ್ರಜ, ಮತ್ತೆ ಅದರೊಳಗೆ ಒಂದಾಗಿ ಎಲ್ಲಿ ತಿರುಗಿ ಕೊನೆ ಕರ್ಕೊಂಡೋಗಿ ಚೈತನ್ಯದ ಹತ್ರನೇ ಬಿಟ್ಬಿಡ್ತಾರೆ. ಈ ಬಸ್ಸುಗಳು ಬೇರೆ ಬೇರೆ ಬೋರ್ಡು ಕರ್ಕೊಂಡೋಗಿ ಒಂದೇ ಊರಲ್ಲಿ ಬಿಟ್ಟಂಗೆ ಎಲ್ಲಿ ತಿರುಗಿ ಕರ್ಕೊಂಡೋಗಿ ಕೊನೆಯ ಸ್ಟಾಪ್ ಯಾವುದು? ಲಾಸ್ಟ್ ಸ್ಟಾಪು ಚೈತನ್ಯ, ಆತ್ಮ. ಕರ್ಕೊಂಡೋಗಿ ಅಲ್ಲೇ ಬಿಡ್ತಾರೆ. ಅದಕ್ಕೆ ಕೃಷ್ಣ ಇಲ್ಲಿ ಒಂದು ಮಾತು ಹೇಳ್ತಾರೆ. ಕೃಷ್ಣ ಪರಮಾತ್ಮ 4 ವಿಧವಾದ ಭಕ್ತರಿದ್ದಾರೆ ಅಂತ ಹೇಳ್ತಾರೆ. ಕೇಳಿಸ್ಕೊತಾ ಇದ್ದೀರಾ ಎಲ್ಲ? 4 ವಿಧವಾದ ಭಕ್ತರು. ಮೊದಲನೇ ವಿಧವಾದ ಭಕ್ತರು ಯಾರು ಅಂದ್ರೆ, ಅವ್ರು ಯಾವಾಗಲೂ ದುಃಖದಲ್ಲಿ ಮುಳುಗಿರ್ತಾರೆ. ಏನಂತ ಸಂತೋಷ ಇರಲ್ಲ ಜೀವನದಲ್ಲಿ. ಅವರೆಲ್ಲ ಪರಮಾತ್ಮನ ಒಂದು ಪಾದ ಇಟ್ಕೊಂಡಿರ್ತಾರೆ ಗಟ್ಟಿಯಾಗಿ. ಏನು ಅವ್ರ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಬಂದಾಗ ಹೋಗ್ಬಿಟ್ಟಿರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಎಲ್ಲ ಬಾಗಿಲು, ಎಂತ ಸಹಾಯವೂ ಇರೋದಿಲ್ಲ ಅವ್ರಿಗೆ. ಕತ್ತಲಂದ್ರೆ ಕತ್ತಲು. ಅಂತವರು ಜೀವನದಲ್ಲಿ ಡೆಸ್ಪರೇಟೆಡ್, ಜೀವನದಲ್ಲಿ ಎಲ್ಲ ವಿಶ್ವಾಸಗಳು ಹೋಗ್ಬಿಟ್ಟಿರುತ್ತೆ. ಅಂಥವರು ತುಂಬಾ ದುಃಖದಲ್ಲಿ ಬಂದು ಇದಕ್ಕೆ ಆರ್ತಿ ಅಂತ ಕರೀತಾರೆ. ಮೊದಲನೇ ರೀತಿಯ ಭಕ್ತರು ಆರ್ತಿ ಅಂತ ಕರೀತಾರೆ. ತುಂಬಾ ದುಃಖದಲ್ಲಿ ಅವ್ರ ಜೀವನ ನಡೆಸೋದೇ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಅವ್ರಿಗೆ. ಇವ್ರಿಗೆ ಆರ್ತಿ ಅಂತ. ಎರಡನೇ ರೀತಿಯ ಭಕ್ತರ ಬಗ್ಗೆ ಹೇಳ್ತಾರೆ. ಇವ್ರ ಜೀವನದಲ್ಲಿ ಏನಾದರೂ ಗಳಿಸ್ಬೇಕು ಅಂತ ಬರೋರು. ಅವ್ರಿಗೆ ಇನ್ನೂ ಹೆಚ್ಚಿಗೆ ಸಂತೋಷ ಬೇಕು, ಇನ್ನೂ ಹೆಚ್ಚಿಗೆ ವಿನೋದ ಬೇಕು, ಇನ್ನೂ ಹೆಚ್ಚಿಗೆ ಆನಂದ ಬೇಕು ಅವ್ರಿಗೆ. ಏನೋ ಇದೆಲ್ಲ ದೇವ್ರ ನಡ್ಕೊಂಡ್ರೆ ಸಿಗತ್ತೆ ಅಂತ ಗೊತ್ತು ಅವ್ರಿಗೆ. ಅದಕ್ಕೇನ್ ಮಾಡ್ತಾರೆ, ದೇವ್ರನ್ನ ಒಂದು ಸುಮ್ಮನೆ ಹಿಂಗೆ ಉಪಯೋಗಿಸ್ತಾ ಇರ್ತಾರೆ. ಹೆಚ್ಚಿಗೆ ಎಕ್ಸಾಮ್ಗೆ ಮಾರ್ಕ್ಸ್ ಬೇಕು, ಅದಕ್ಕೆ ದೇವಸ್ಥಾನ ಹೋಗ್ಬೇಕು. ಹೆಚ್ಚಾಗಿ ಮಾರ್ಕ್ಸ್ ಬೇಕು, ಓದಿದ್ದೀನಿ, ಅವೆಲ್ಲ ಜ್ಞಾಪಕ ಬರಬೇಕು, ಅದಕ್ಕೆ ಹೋಗಿ ಅವಾಗ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋದು. ಬೇರೆ ಇನ್ನೇನು ಉದ್ದೇಶ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಒಳ್ಳೆ ಒಳ್ಳೆ ಕೆಲಸ ಸಿಗ್ಬೇಕು, ನಾಳೆ ನನಗೆ ಅದೇನೋ ಆಫೀಸಲ್ಲಿ ಪ್ರಮೋಷನ್ ಇದೆ, ಏನೋ ಒಳ್ಳೆ ಪ್ರಮೋಷನ್ ಕೊಡಿಸಿ ಅಂತ. ಆಮೇಲೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗಬೇಕು, ಇನ್ನೂ ಹೆಚ್ಚಿಗೆ ಆಸ್ತಿ ಬೇಕು ಜೀವನದಲ್ಲಿ, ಏನೋ ಒಂದು ಸಿಗಬೇಕು. ಅದಕ್ಕೋಸ್ಕರ ಹೋಗಿ ದೇವ್ರನ್ನ ಹಿಡ್ಕೊಂಡಿರ್ತಾರೆ. ಇವ್ರಿಗೆ ಅರ್ಥಾರ್ಥಿ ಅಂತ ಹೆಸರು. ಮೊದಲನೇದು ಯಾವುದು? ಆರ್ಥಿ. ಎರಡನೇದು ಅರ್ಥಾರ್ಥಿ. ಮೂರನೇದು ಯಾರು? ಜಿಜ್ಞಾಸು. ಜಿಜ್ಞಾಸು ಅಂದ್ರೆ ಏನು? ಅವ್ರಿಗೆ ಜೀವನದಲ್ಲಿ ಇನ್ನ ಏನು, ಈ ಜೀವನ ಅಂದ್ರೆ ಏನು, ಅದ್ರ ಬಗ್ಗೆ ತಿಳ್ಕೊಬೇಕು. ತಮ್ಮ ಬಗ್ಗೆ ನಾನು ಯಾರು, ಏನು ಈ ಜೀವನ ಅಂದ್ರೆ ಏನು, ಏನೇನೋ ಆಗ್ತಾ ಇದೆ, ಮೇಲೆ ಕೆಳಗೆ ಎಲ್ಲ ಹೋಗ್ತಾ ಇದೆಯಲ್ಲ, ಇದ್ರ ಹಿಂದೆ ಏನಿದೆ, ಇದೆಲ್ಲ ನಡೀತಾ ಇದೆ. ಆ ಒಂದು ಫೆನಾಮಿನ, ಆ ಒಂದು ಅದ್ಭುತವಾದ ಒಂದು ಶಕ್ತಿಯ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟಪಡ್ತಾರೆ. ಸೃಷ್ಟಿ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟಪಡ್ತಾರೆ. ಪರಮಾತ್ಮನ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟಪಡ್ತಾರೆ. ಇನ್ನ ಹೆಚ್ಚಿಗೆ ಜ್ಞಾನದ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ ತಿಳ್ಕೊಬೇಕು ಅಂತ ಇಷ್ಟಪಡ್ತಾರೆ. ಇವ್ರನ್ನೇನಂತಾರಂದ್ರೆ ಜಿಜ್ಞಾಸು ಅಂತ ಕರೀತಾರೆ. ನಾಲ್ಕನೇದು ಯಾವುದು? ಜ್ಞಾನಿ, ಆತ್ಮಜ್ಞಾನಿ. ಇವ್ರಿಗೇನು ಬೇಕಾಗಿಲ್ಲಪ್ಪ, ಇವ್ರಿಗೇನು ಬೇಕಾಗಿಲ್ಲ, ಆದರೆ ಪರಮಾತ್ಮನ ಜೊತೆಗೆ ಆಳವಾದ ಕೃತಜ್ಞತೆಯಲ್ಲಿ ಇರ್ತಾರೆ. ಎಲ್ಲಕ್ಕೂ ಕೃತಜ್ಞರಾಗಿರ್ತಾರೆ ಅವ್ರು. ಏನು ಬೇಕಾಗಿಲ್ಲ ನಂಗೆ ಪರಮಾತ್ಮ ಹತ್ರ, ಏನೋ. ಇವರಿಗೆ ಪರಮಾತ್ಮನೋ ಬೇಕಾ, ಆದ್ರೆ ಪರಮಾತ್ಮನಿಗೆ ಇವರು ತುಂಬಾ ಹತ್ತಿರವಾದವರು ಅಂತ ಹೇಳ್ತಾನೆ ಕೃಷ್ಣ. ಇವ್ರನ್ನ ಹೇಳ್ತಾರೆ ಎನ್ಲೈಟನ್ಡ್. ನನಗೂ ಅವ್ರಿಗೂ ವ್ಯತ್ಯಾಸ ಇಲ್ಲ, ನನಗೂ ಅವ್ರಿಗೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾನೆ. ಇದು 4 ರೀತಿಯ. ಇದು ಒಂದ್ಸರಿ ನಮ್ಮ ಜೀವನ ನೋಡ್ಕೊಂಡ್ರೆ ನಾವು ಎಲ್ಲಿದ್ದೀವಿ ಅಂತ ನೋಡಿ. ಜೀವನದಲ್ಲಿ ಅದೇ ಸಂತೋಷ, ಅದೇ ದುಃಖಗಳು ಬರ್ತಾ ಇದೆ. ಒಂದ್ ದಿವಸ ಏನು ನಮ್ಮನ್ನು ಹಿಡಿಯೋಕ್ಕಾಗಲ್ಲ, ಒಂದ್ ದಿವಸ ಎಗಿರಿ ಧುಮುಕ್ತಾ ಇರ್ತೀವಿ, ಒಂದ್ ದಿವಸ ಡಲ್ಲ ಕೂತಿರ್ತೀವಿ. ಇವೆಲ್ಲ ಬಂದು ಹೋಗ್ತಾ ಇದೆ ಜೀವನದಲ್ಲಿ. ಆಸೆಗಳು ಬರ್ತಾ ಇದೆ, ಒಂದ್ಸರಿ ಡಿಸಪಾಯಿಂಟ್ಮೆಂಟ್ ಆಗತ್ತೆ, ಒಂದೊಂದ್ಸರಿ ನೋವು ಬರುತ್ತೆ, ಒಂದ್ಸರಿ ಅಪೇಕ್ಷೆ ಇಟ್ಕೊಂಡಿರ್ತೀವಿ, ಅದು ನಡೆಯೋದಿಲ್ಲ. ಅರ್ಥ ಆಗ್ತಾ ಇದೆ? ಒಂದ್ ದಿವಸ ಗುರುಗಳು ಅದೇ ಹೇಳ್ತಾ ಇದ್ದಾರೆ, ಒಂದು 3-4 ಅವರ್ ಹಂಗೆ ಕಣ್ಣು ಮುಚ್ಕೊಂಡು ನೋಡ್ತಾ ಇರಿ, ವಿಧವಾದ ಎಮೋಷನ್ಸ್ ಎಲ್ಲ ಬಂದು ಹೋಗ್ತಾ ಇರತ್ತೆ. ನೀವು ಅದ್ರ ಕೈಗೆ ಸಿಕ್ಕಾಕೊಂಡಿದ್ದೀರಾ ಅಥವಾ
ಆ ಎಮೋಷನ್ಸ್ನ ಅದಕ್ಕೆ ನೀವು ಮಾಸ್ಟರ್ ಆಗಿದ್ದೀರಾ ಅಂತ ಕೇಳ್ತೀವಿ. ನೀವು ಅದ್ರ ಕೈಗೆ ಸಿಕ್ಕಾಕೊಂಡಿದ್ದೀರಾ ಅಥವಾ ಅದನ್ನ ನೀವು ಗಮನಿಸ್ತಾ ಅದ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ? ಅದಕ್ಕೆ ನಿಮ್ಮ ಬಗ್ಗೆ ನಾನೊಂದು ಹುಳ ಹಾಗೆ ಹೀಗೆ ಅಂತ ಭಾವಿಸ್ಬೇಡಿ. ಏನೋ ಏನೇನು ಬರ್ತಾ ಇದೆ ಮನಸ್ಸಿನಲ್ಲಿ ಅವೆಲ್ಲ ಬರ್ತಾ ಇದೆ ಹೋಗ್ತಾ ಇದೆ ಅಷ್ಟೇ. ಒಂದ್ಸರಿ ಎದ್ದು ಕೂತ್ಕೊಂಡು ನೋಡಿ. ಫೀಲಿಂಗ್ಸ್ ಕಮ್ ಅಂಡ್ ಗೋ, ಭಾವನೆಗಳು ಬಂದು ಹೋಗ್ತಾ ಇದೆ. ಇದ್ರ ಜೊತೆ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲಪ್ಪ. ಅದೆಷ್ಟು ಇವಾಗ ರೋಡ್ ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತಿರ್ತೀವಿ. ಯಾವ ಬಸ್ ಬಂದ್ರೆ ನಮಗೇನು ಸಂಬಂಧ ಅದ್ರ ಜೊತೆ? ಯಾವುದೋ ಸ್ಕೂಟರ್ ಬಂದ್ರೆ ನಮಗೇನು ಸಂಬಂಧ? ಯಾವುದೋ ಲಾರಿ ಬಂದ್ರೆ ನಮಗೇನು ಸಂಬಂಧ? ಅದೆಷ್ಟು ಬರ್ತಾ ಇದೆ ಹೋಗ್ತಾ ಇದೆ. ಅದೇ ತರ ನಮ್ಮ ಮನೆ, ಅದೇ ತರ ಮನಸ್ಸು ಕೂಡ ಒಂದು ರೋಡ್ ತರ. ಯಾವುದೋ ಒಂದು ಆಲೋಚನೆ ಬರುತ್ತೆ ಹೋಗ್ತಾ ಇರುತ್ತೆ, ಇನ್ನೊಂದೇನೋ ಒಂದು ಭಾವನೆ ಬರ್ತಾ ಇರುತ್ತೆ ಹೋಗ್ತಾ, ಒಂದು ರೋಡ್ ತರ ಅದು ಬರೋದನ್ನ ಬರ್ತಾ ಇರುತ್ತೆ ಹೋಗ್ತಾ ಇರೋದು. ಹಿಂದ್ಗಡೆ ಖಾಲಿ ಸೀಟ್ ಇದೆ ಅಂತ ಅದು ಕುತ್ಕೊಳ್ಳೋದಲ್ಲ ನಾವು. ದಟ್ ಬಿಕಮ್ಸ್ ಅನ್ ಆಕ್ಷನ್. ಅದು ಕರ್ಮವಾಗಿ ಪರಿಣಮಿಸುತ್ತೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಬರ್ತಾ ಇದೆ ಹೋಗ್ತಾ ಇದೆ. ಜಸ್ಟ್ ನಿನ್ ಕೆಲಸ ಲಯಂ ವ್ರಜ, ನಿನ್ನೊಳಗೆ ನೀನು ಒಂದಾಗು, ನಿನ್ನ ಚೈತನ್ಯದ ಜೊತೆ ಒಂದಾಗು ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾರದ ಭಕ್ತಿ ಸೂತ್ರ ಅಲ್ಲಿ ಒಂದು ಸೂತ್ರ ಇಲ್ಲಿ ಕೋಟ್ ಮಾಡ್ತಾರೆ ಗುರುಗಳು. ಸರ್ವದಾ ಸರ್ವಭಾವೇನ ನಿಶ್ಚಿಂತ್ಯೈರ್ ಭಗವಾನ್ ಏವ ಭಜನೀಯ. ಸರ್ವದಾ ಸರ್ವಭಾವೇನ ನಿಶ್ಚಿಂತ್ಯೈರ್ ಭಗವಾನ್ ಏವ ಭಜನೀಯ. ಎಲ್ಲ ಕಾಲಗಳಲ್ಲೂ ಕಷ್ಟ ಬರಲಿ ಸುಖ ಬರಲಿ ನಾರಾಯಣ ಅಂತ ಇಟ್ಲು. ದಾಸರಾಡಿಲ್ವಾ ಅದು? ಕಷ್ಟಗಳೇ ಬರಲಿ ಉತ್ಕೃಷ್ಟದಲ್ಲಿರಲಿ ನಾರಾಯಣ ನಿನ್ನ. ಅದು ಅದರಲ್ಲಿ ಅದೇ ಹೇಳಿದ್ದಾರೆ. ಅದು ನಾರದ ಭಕ್ತಿ ಸೂತ್ರದನ್ನ ಇಲ್ಲಿ ಒಂದು ಕೋಟ್ ಮಾಡ್ತಾರೆ ಗುರುಗಳು. ಎಂಥ ಪರಿಸ್ಥಿತಿ ಬರಲಿ, ಒಂದೊಂದ್ಸರಿ ಮನಸ್ಸು ತುಂಬಾ ಸಂತೋಷವಾಗಿರುತ್ತೆ, ಒಂದೊಂದ್ಸರಿ ದುಃಖದಲ್ಲಿರುತ್ತೆ, ಒಂದೊಂದ್ಸರಿ ಎಗರು ದುಮ್ಕ್ತಾ ಇರುತ್ತೆ, ಒಂದೊಂದ್ಸರಿ ಓಕೆ ಯಾರನ್ನೋ ಒಬ್ಬರನ್ನ ಇಟ್ಕೊಂಡಿರುತ್ತೆ. ಓ ಇವ್ರು ತುಂಬಾ ಒಳ್ಳೆಯವರು, ಮತ್ತೆ ಅವ್ರು ಸರಿ ಇಲ್ಲ ಅಂತ ಇನ್ನೊಬ್ಬರನ್ನ ಇಟ್ಕೊಳ್ತೀವಿ. ಏನೋ ಇನ್ನೊಬ್ಬರನ್ನ ಮನಸ್ಸು ಇದೇ ತರ ಇರಬೇಕು ಅದೇ ತರ ಇರಬೇಕು ಅಂತ ಬಯಸ್ತಾ ಇರುತ್ತೆ. ಜೀವನದಲ್ಲಿ ಏನೋ ಸಂಗಾತಿಗಳನ್ನ ಬದಲಿಸುತ್ತೆ ಮನಸ್ಸು. ಕೆಲವರು ಗುರುಗಳನ್ನೇ ಬದಲಿಸ್ಬಿಡ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಈ ಗುರು ಬಿಟ್ಟು ಇನ್ನೊಬ್ರು ಗುರು, ಆ ಗುರು ಬಿಟ್ಟು ಇನ್ನೊಬ್ರು ಗುರು, ಇವ್ರಿಗನ್ನ ಅವ್ರು ಆಳವಾದ ಅನುಭವ ಕೊಡ್ತಾರೆ. ಅವ್ರ ಹತ್ರ ಸ್ವಲ್ಪ ದಿವಸ ಇದ್ದೆ, ಅವ್ರಿಗನ್ನ ಅವ್ರಿದಾರೆ ನೋಡಿ, ಅವ್ರ ಅದ್ಭುತವಾದ ಅನುಭವ ಕೊಡ್ತಾರೆ. ಈ ತರ ಗುರುಗಳಿಂದ ಗುರುಗಳನ್ನ ಅದು ಗುರುಗಳು ಏನ್ ಹೇಳ್ತಾರೆ, ಏನೋ ಈ ಗುರುಗಳನ್ನೇ ಬದಲಿಸ್ತಾ ಇರ್ತಾರೆ. 100 ಜನ ಗುರುಗಳ ಹತ್ರ ಹೋದ್ರೆ ಏನ್ ಪ್ರಯೋಜನ ಇಲ್ಲ. ಈ ತರ ಏನಾಗೋದಿಲ್ಲ. ಮನಸ್ಸಿನ ಸ್ಥಿತಿ ಅದೇ ತರ ಇರುತ್ತೆ. ಇಲ್ಲಿ ಒಳಗಡೆ ಪೆನಾಯಿಲ್ ಹಾಕಿ ತೊಳ್ಕೊಳ್ತೀರಾ, ಆಚೆ ಕಡೆ ಎಲ್ಲ ಅವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಅಂತ ಹೇಳೋದು. ಬ್ರಷ್ ಪೆನಾಯಿಲ್ ಬೇಕಾಗಿರೋದೆಲ್ಲಿ? ಇಲ್ಲಿ ಒಳಗಡೆಗೆ. ಅಲ್ಲಿ ಆಚೆ ಕಡೆ ಏನೋ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ, ಸ್ಪಿರಿಚುವಲ್ ಶಾಪಿಂಗ್ ಅಂತ ಮಾಡ್ತಾರಲ್ಲ ಇದು. ಈ ಆಶ್ರಮ ಚೆನ್ನಾಗಿದೆ, ಈ ಆಶ್ರಮ ಏನ್ರಿ ನೋಡಿದಿರಾ, ಅಲ್ಲಿ ಇನ್ನ ಅದ್ಭುತವಾದ ಫೆಸಿಲಿಟಿ ಇದೆ, ಅಲ್ಲಿನ್ನ ಅದ್ಭುತವಾಗಿ. ಅಲ್ಲಿ ಹೋದ್ಮೇಲೆ ಅಲ್ಲಿಗನ್ನ ಅಲ್ಲಿ ಚೆನ್ನಾಗಿದೆ. ಸೊ ಈ ತರ ಬದಲಿಸ್ತಾ ಇರೋದು, ಎಲ್ಲ ಕಂಪೇರ್ ಮಾಡ್ಕೊಂಡು ಹೋಗೋದು. ಇದು ಸರಿ ಇಲ್ಲ ಅದು ಸರಿ ಇಲ್ಲ, ಇದು ಹೇಗೆ ಆಗಿದೆ. ಕೊನೆಗೆ ಅದೇ ಮನಸ್ಥಿತಿ. ಇದು ಮನಸ್ಸಿನ ಒಂದು ಮೂರ್ಖತನ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಸೊ ಅದರಿಂದ ಏನ್ ಮಾಡೋದು? ಡಿಸಾಲ್ವ್. ನಿನ್ನೊಳಗೆ ನೀನು ಕರಗಿ ಹೋಗು, ನಿನ್ನೊಳಗೆ ನೀನು ಒಂದಾಗು, ಆಳವಾಗಿ ನಿನ್ನ ಚೈತನ್ಯದಲ್ಲಿ ಮುಳುಗಿ ಹೋಗು. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದಾತ್ ಪರಂ ಶಾಂತಿಂ ಸ್ಥಾನಾನ್ ಪ್ರಾಪ್ಯಸಿ ಶಾಶ್ವತಂ. ಎಲ್ಲ ಯಾವುದೇ ರೀತಿಯ ಭಾವನೆಗಳಿರಲಿ, ಆ ಪರಮಾತ್ಮನಲ್ಲಿ ನಿಮ್ಮ ಶರಣಾಗತಿಯನ್ನು ಮಾಡಿ ಎಲ್ಲವನ್ನ ಸಮರ್ಪಣೆ ಮಾಡೋದು. ಕೊನೆಗೆ ಇಲ್ಲಿ ಸಮರ್ಪಣೆ ಮಾಡೋದಕ್ಕೂ ಏನಿಲ್ಲ, ಇಲ್ಲಿ ಎಲ್ಲ ಅವಂದೇ ಅಂತ ಹೇಳ್ತಾ ಇದ್ದಾರೆ. ಏನು ಇಲ್ಲಿ ಬಿಡೋದೇನೂ ಇಲ್ಲ, ಸಮರ್ಪಣೆ ಮಾಡೋದೇನೂ ಇಲ್ಲ. ಜಸ್ಟ್ ಡಿಸಾಲ್ವ್. ಪೂರ್ತಿ ನಿಮ್ಮಲ್ಲಿ ನೀವು ಆಳವಾದ ಧ್ಯಾನದಲ್ಲಿ ಹಾಗೇ ಮುಳುಗಿ ಹೋಗ್ಬಿಡಿ. ಇಲ್ಲಿ ಸಾಕ್ಷಿ ಅಂತ ಹೇಳಿದ್ರೆ ನೋಡೋವನು ನೋಡೋದು ಅಂತ ದ್ವಂದ್ವ ಇದೆ, ಅಲ್ಲಿ ಕೂಡ ದ್ವಂದ್ವ ಇದೆ. ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಆ ದ್ವಂದ್ವನು ಕೂಡ ನೀವು ಅಧಿಗಮಿಸಬೇಕು. ಅದಕ್ಕೆ ಅತೀತರಾಗಿ ಹೋಗ್ಬೇಕು ಅಂದ್ರೆ ಲಯವಾಗ್ಬಿಟ್ರೆ ಅಲ್ಲಿ ದ್ವಂದ್ವ ಇರೋದಿಲ್ಲ. ಅಲ್ಲಿ ನೋಡೋದಿಲ್ಲ ಒಳಗೆ ಆಳವಾದ ಸ್ಥಿತಿಯಲ್ಲಿ ಹಂಗೆ ಕುತ್ಕೊಂಡಿರೋದು. ಓಕೆ, ಆಲ್ರೆಡಿ ಜನಕ ಮಹಾರಾಜರು ಇಷ್ಟು ಹೇಳೋಷ್ಟೊತ್ತಿಗೆ ಅವ್ರು ಆಲ್ರೆಡಿ ಮುಳುಗೋಗ್ಬಿಟ್ಟಿದ್ದಾರೆ ಧ್ಯಾನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಜನಕ ಹ್ಯಾಡ್ ಆಲ್ರೆಡಿ ಡಿಸಾಲ್ವ್ಡ್ ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಅಷ್ಟಾವಕ್ರ ಗೀತೆಯ ಜ್ಞಾನ ಚರ್ಚೆ ಕಂಪ್ಲೀಟ್ ಆಯಿತು. ಓಂ ನಮಃ ಶಿವಾಯ. ಥ್ಯಾಂಕ್ ಯು ವೆರಿ ಮಚ್.